ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಪುಟ್ಟ ಗ್ರಾಮವಾದ ಕಕ್ಕಳ್ಳಿಯ ಯುವ ಬರಹಗಾರ ಇಂದು ನಮ್ಮೊಂದಿಗಿದ್ದಾರೆ. ತಮ್ಮ ನ್ಯಾನೋ ಕಥೆಗಳ ಮೂಲಕ ಯುವಕರ ಮನಗೆದ್ದ ನ್ಯಾನೋ ಕಥೆಗಾರ. ಕೇವಲ ನ್ಯಾನೋ ಕಥೆಗಳು ಮಾತ್ರವಲ್ಲದೆ ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲೂ ತಮ್ಮ ಕೌಶಲ್ಯ ತೋರಿಸುತ್ತಾ ಇದುವರೆಗೂ ಮನದನಿ ಎನ್ನುವ ಕವನ ಸಂಕಲನ, ನಮ್ಮ ನಿಮ್ಮೊಳಗೆ ಎನ್ನುವ ಲೇಖನ ಸಂಕಲನ ಹಾಗೂ ಅಥರ್ವಣ ಮತ್ತು ಅಸಂಭವ ಎಂಬ 2 ಕಾದಂಬರಿಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ ಉದಯೋನ್ಮುಖ ಯುವ ಬರಹಗಾರ ಮನುವೈದ್ಯ ಅವರು ಇಂದು ನಮ್ಮೊಂದಿಗಿದ್ದಾರೆ. ನೋಡಿ ಸ್ವಾಮಿ, ನಾವಿರೋದೇ ಹೀಗೆ. ನಾನು ನಿಮ್ಮ ಹಲವಾರು ನ್ಯಾನೋ ಕಥೆಗಳ ಬಗ್ಗೆ ಕೇಳಿದ್ದೆ. ಆದರೆ ನಿಮ್ಮ ಮಾತುಗಳಲ್ಲಿಯೇ ಈ ನ್ಯಾನೋ ಕಥೆಯ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನ್ಯಾನೋ ಕಥೆ ಬಗ್ಗೆ ಕೇಳಿದ್ರೆ ತುಂಬ ಇಷ್ಟ. ನ್ಯಾನೋ ಕಥೆ ಬರೆಯೋದು ಇಷ್ಟ, ಅದ್ರ ಬಗ್ಗೆ ಹೇಳೋಕ್ಕೂ ನನಗೆ ತುಂಬ ಇಷ್ಟ. ನ್ಯಾನೋ ಕಥೆ ಅಂದರೆ ಇದು ಹೇಗಿರುತ್ತೆ ಅಂದರೆ ಒಂದು 8ರಿಂದ 10 ಸಾಲುಗಳನ್ನು ಒಳಗೊಂಡಿರುವಂಥದ್ದು. ಅಂದರೆ ಈ ದೊಡ್ಡ ಒಂದು ಕಾದಂಬರಿನೋ ದೊಡ್ಡ ಒಂದು ನೀಳಗತೆನೋ ಹೇಳುವಂತಹ ಒಂದು ಸಾರಾಂಶವನ್ನು ಬರೀ 8 ಸಾಲುಗಳಲ್ಲಿ ಹೇಳುವಂಥದ್ದು. ಆ್ಯಕ್ಚುಲಿ ಇದು ಬರೆಯೋದು ತುಂಬ ಕಷ್ಟ, ಆದರೆ ಇದು ಓದೋಕ್ಕೆ ತುಂಬ ಇಷ್ಟ ಆಗುತ್ತೆ ತುಂಬ ಜನರಿಗೆ. ಯಾಕೆಂದರೆ ಓದೋಕ್ಕೆ ಟೈಮ್ ಬೇಡ ಜಾಸ್ತಿ, ಬರೀ ಒಂದು 5 ನಿಮಿಷದಲ್ಲೋ ಅದರಲ್ಲಿ ಓದಿ ಮುಗಿಸ್ಬಿಡ್ಬೋದು. 8 ಸಾಲು ಓದೋಕ್ಕೆ 5 ನಿಮಿಷನೂ ಬೇಡ, ಒಂದು 2ರಿಂದ 3 ನಿಮಿಷ ಒಳಗಡೆ ಓದಿ ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಸೊ ಇದು ಹೇಗಿರಬೇಕು ಅಂದರೆ 8ರಿಂದ 10 ಸಾಲು ಒಳಗಡೆನೇ ಇರಬೇಕು. ಇದು ಅದಕ್ಕಿಂತ ಜಾಸ್ತಿ ಆಯಿತು ಅಂದರೆ ಅದು ನ್ಯಾನೋ ಕಥೆ ಅಂತ ಕರೆಯಲ್ಲ. ಸೊ ಹಾಗಾಗಿ ಅಷ್ಟಿರಬೇಕು. ಮತ್ತು ನಮ್ಮ ಕೊನೆಯ ಸಾಲು ಅಲ್ಲ, ನ್ಯಾನೋ ಕಥೆಯ ಕೊನೆಯ ಸಾಲು ಏನಿರುತ್ತಲ್ಲ ಅದು ಪಂಚಿಂಗ್ ಇರಬೇಕು. ಮತ್ತು ಆ ಕೊನೆಯ ಸಾಲು ಇಡೀ ಕಥೆಯ ಸಾರಾಂಶವನ್ನು ಹೇಳೋ ಥರ ಇರಬೇಕು. ಈ ಥರ ಇದನ್ನು ನ್ಯಾನೋ ಕಥೆ ಅಂತ ಕರೀತಾರೆ. ಇದು ಮುಂಚೆ ಇಂಗ್ಲೀಷ್ಗಳಲ್ಲಿ ಫಸ್ಟು ಈ ನ್ಯಾನೋ ಕಥೆಗಳನ್ನು ಬರ್ತಿತ್ತು. ಆಮೇಲೆ ಅದು ಕನ್ನಡಕ್ಕೆ ಯಾರೋ ತೊಗೊಬಂದರು, ಕನ್ನಡವನ್ನು ಬರೆಯೋಕ್ಕೆ ಶುರು ಮಾಡಿದ್ರು. ಅದು ಪ್ರಸಿದ್ಧಿ ಆಗ್ತಾ ಹೋಯಿತು. ನಾನು ಅದನ್ನು ನೋಡಿ ನನಗೂ ಆ್ಯಕ್ಚುಲಿ ಆ ನ್ಯಾನೋ ಕಥೆಗಳಿಂದ ಪ್ರಭಾವಿತ ಆದೆ. ಬರೀಬೇಕು ನಾನು ಹಿಂಗೆ ಕಡಿಮೆ ಸಾಲುಗಳಲ್ಲಿ ಹೆಚ್ಚಿಗೆ ಕೊಡಬೇಕು. ಯಾಕೆಂದರೆ ಈಗಿನ ಜನರಿಗೆ ಫಾಸ್ಟ್ ಫುಡ್ ಜಮಾನ ಅಂತೀವಲ್ಲ ನಾವು, ತುಂಬ 100-200 ಪೇಜುಗಳ ಒಂದು ಕಥೆಗಳನ್ನು ಕಾದಂಬರಿಗಳನ್ನು ಓದುವಷ್ಟು ಪೇಷನ್ಸ್ ತುಂಬ ಜನರಿಗಿರಲ್ಲ, ಮತ್ತು ಟೈಮ್ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಈ ಥರ ಒಂದು ನ್ಯಾನೋ ಕಥೆಗಳನ್ನು ಕೊಟ್ಟಿದ್ದರಿಂದ ಏನಾಯಿತು ಅಂದರೆ ಜನ ಅದನ್ನು ಲೈಕ್ ಮಾಡೋಕ್ಕೆ ಶುರು ಮಾಡೋದು ತುಂಬ. ಯಾಕೆಂದರೆ ಕಡಿಮೆ ಸಾಲುಗಳಿದೆ, ಹೆಚ್ಚಿನ ಅರ್ಥ ಕೊಡುತ್ತೆ. ಮತ್ತು ಅದು ಎಲ್ಲಿ ಬೇಕಾದರೂ ನಿಂತಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗಾಗಿ ನಿಂತಿರ್ತಾರೆ, ಬಸ್ಸಲ್ಲಿ ಹೋಗ್ತಾ ಇರ್ತಾರೆ, ಆ ಟೈಮಲ್ಲೇ ಒಂದು ಕ್ಷಣದಲ್ಲಿ ಓದಿಬಿಡ್ಬೋದು. ಸೊ ಹಾಗಾಗಿ ಈ ನ್ಯಾನೋ ಕಥೆಗಳನ್ನು ಹೆಚ್ಚು ಇಷ್ಟಪಡೋಕ್ಕೆ ಶುರು ಮಾಡಿದ್ರು ಜನ. ಸೊ ಇದು ನ್ಯಾನೋ ಕಥೆಯ ಒಂದು ಇದು ಗುಟ್ಟು ಅಂತಲೂ ನಾವು ಹೇಳ್ಬೋದು. ನಿಮ್ಮ ನ್ಯಾನೋ ಕಥೆಗಳಿಗೆ ಒಂದು ರೂಪರೇಷೆ ಅಂದರೆ ಪ್ರಪ್ರಥಮವಾಗಿ ಅಚ್ಚುಕಟ್ಟಾಗಿ ಪ್ರಕಟವಾಗಿದ್ದು ಯಾವ ಪತ್ರಿಕೆಯಲ್ಲಿ? ನಾನು ಆಗಲೇ ಹೇಳಿದೆ, ನನ್ನ ನ್ಯಾನೋ ಕಥೆಗಳು ಪ್ರಕಟ ಆಗಿದ್ದು ಒಂದು ನಾಗರಿಕ ಪತ್ರಿಕೆಯಲ್ಲಿ ಅಂತ. ಹೌದು, ಪ್ರಪ್ರಥಮವಾಗಿ ಈ ನಮ್ಮ ಕೃಷ್ಣಮೂರ್ತಿ ಹೆಬ್ಬಾರವರು, ಅವರನ್ನು ನೆನಪು ಮಾಡಿಕೊಳ್ಳೇಬೇಕು. ಅವ್ರನ್ನ ನೆನಪು ಮಾಡ್ಕೊಳ್ಳಲಿಲ್ಲ ಅಂದರೆ ಅದು ತಪ್ಪಾಗತ್ತೆ. ಯಾಕೆಂದರೆ ನಾನು ಬರೆದಿರುವಂಥ ನ್ಯಾನೋ ಕಥೆಗಳನ್ನು ನೋಡಿ ಓದಿ ತುಂಬ ಚೆನ್ನಾಗಿದೆ, ಈ ಕಥೆಗಳನ್ನು ನಾವು ಪತ್ರಿಕೆಯಲ್ಲಿ ಒಂದು 10 ನ್ಯಾನೋ ಕಥೆಗಳಂತೆ ನಾನು ಹಾಕ್ತಾ ಬರ್ತೀನಿ, ತುಂಬ ಇದಾಗತ್ತೆ, ತುಂಬ ಚೆನ್ನಾಗಿದೆ, ಒಳ್ಳೆಯ ಅರ್ಥಗರ್ಭಿತವಾಗಿದೆ, ಇದನ್ನು ನಾನು ಹಾಕ್ತೀನಿ ಅಂತ ಹೇಳಿ ಅವರು ಹೇಳಿದ್ರು. ಸೊ ನನಗೂ ಖುಷಿಯಾಯಿತು, ಹೌದಲ್ಲ ಹಾಕ್ಸ್ಬಿಡೋಣ, ಜನರು ಮತ್ತು ಪ್ರತಿಕ್ರಿಯೆಗಳು ಇನ್ನು ಹಿಂಗೆ ಬರುತ್ತೆ ನೋಡೋಣ ಅಂತ. ಸೊ ಅದೇ ಥರ ನಾನು ಅವರಿಗೆ ಕೊಟ್ಟೆ. ನ್ಯಾನೋ ಕಥೆಗಳು ಅವರ ಪತ್ರಿಕೆಯಲ್ಲಿ ಪ್ರಕಟ ಆಗ್ತಾ ಬಂತು ಅಂತ ಹೇಳ್ಬೋದು. ತುಂಬ ಖುಷಿಯಾಗುತ್ತೆ, ತುಂಬ ಥ್ಯಾಂಕ್ಸ್ ಹೇಳಬೇಕು ಅವರಿಗೆ. ಯಾಕೆಂದರೆ ನನ್ನನ್ನು ಗುರುತಿಸೋಳೋದಕ್ಕೆ ಅದೊಂದು ಮತ್ತೊಂದು ದೊಡ್ಡ ಸಾಧನ ಆಯಿತು ಅಂತಲೂ ಹೇಳ್ಬೋದು. ಆ ಪತ್ರಿಕೆಯಲ್ಲಿ ನಿಮ್ಮ ನ್ಯಾನೋ ಕಥೆ ಪ್ರಕಟವಾದ ಮೇಲೆ ಆ ನ್ಯಾನೋ ಕಥೆಗಳಿಗೆ ಜನತೆಯ ಪ್ರತಿಕ್ರಿಯೆ ಹೇಗಿತ್ತು? ಚೆನ್ನಾಗಿತ್ತ ಅಥವಾ? ಈ ಪ್ರಶ್ನೆ ತುಂಬ ಪ್ರಸ್ತುತ ಈಗ. ನ್ಯಾನೋ ಕಥೆ ಹೌದು, ನಾನು ಪತ್ರಿಕೆಯಲ್ಲಿ ಪ್ರಕಟ ಆಯಿತು ಅಂತ ಹೇಳಿದ್ಮೇಲೆ ಅದು ಪ್ರತಿಕ್ರಿಯೆ ಹೇಗಿತ್ತು ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಅದು ಒಂದು ಮರೆಯಲಾಗದಂತಹ ಒಂದು ಘಟನೆ ಅಂತ ಹೇಳ್ಬೋದು. ಯಾಕೆಂದರೆ ಈ ನ್ಯಾನೋ ಕಥೆಗಳನ್ನು ಅವರು ಪ್ರಪ್ರಥಮವಾಗಿ 10 ನ್ಯಾನೋ ಕಥೆಗಳನ್ನು ಒಂದೇ ಸಲ ಪ್ರಕಟ ಮಾಡಿದ್ರು, ಒಂದು ಕಾಲಮ್ ಮಾಡಿ, ನಮ್ಮ ಹೆಬ್ಬಾರ್ ಸರ್ ಅವರ ಒಂದು ನಾಗರಿಕ ಪತ್ರಿಕೆಯಲ್ಲಿ. ಇಂಥ ರೆಸ್ಪಾನ್ಸ್ ಬಂತು ಅಂದರೆ ಅದಕ್ಕೆ ನಾನು ನಿಜವಾಗೂ ಅಷ್ಟೊಂದು ನಿರೀಕ್ಷೆ ಮಾಡಿರಲಿಲ್ಲ. ಅಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ತುಂಬ ಫೋನ್ಗಳು ಬಂತು. ಈ ನಿಜವಾಗಿ ಹೇಳಬೇಕು ಅಂದರೆ ಹೆಬ್ಬಾರ್ ಸರಿಗೆ ಹೆಚ್ಚಿನ ಫೋನ್ಗಳು ಬಂದಿದ್ದು. ಅವ್ರಿಗೆ ಫೋನ್ ಮಾಡಿ ತುಂಬ ಜನ ಅವರಿಗೆ ಇದನ್ನು ಹೇಳಿದ್ರು, ತುಂಬ ಚೆನ್ನಾಗಿ ಬಂದಿದೆ ನ್ಯಾನೋ ಕಥೆಗಳು, ಇದನ್ನು ಕಂಟಿನ್ಯೂ ಮಾಡಿ, ಹಾಕ್ತಾ ಹೋಗಿ ಹೀಗೆ ಕಾಲಮಲ್ಲಿ, ತುಂಬ ಒಳ್ಳೆ ಅರ್ಥಗಳಿದೆ, ತುಂಬ ಒಳ್ಳೆ ನೀತಿ ಇದೆ, ತಿಳ್ಕೊಳ್ಳುವಂಥ ವಿಷಯಗಳಿದೆ, ಓದೋದಕ್ಕೂ ತುಂಬ ಖುಷಿ ಆಗುತ್ತೆ. ಇದೊಂದು ಹೊಸ ರೀತಿ, ಹೊಸ ಪ್ರಕಾರ, ತುಂಬ ಉದ್ದನೂ ಇರಲ್ಲ,
ಬೇಗ ಓದಿ ಮುಗಿಸ್ಬೋದು, ತುಂಬ ಚೆನ್ನಾಗಿದೆ, ಇದನ್ನು ಇನ್ನೂ ಹೆಚ್ಚಿಗೆ ಬರೆಯೋದಕ್ಕೆ ಹೇಳಿ, ಮನೋವೈದ್ಯ ಅನ್ನೋರಿಗೆ ಅವರಿಗೆ ಬರೆಯೋದಕ್ಕೆ ಹೇಳಿ, ಮತ್ತು ಅವರನ್ನು ಅದನ್ನು ಪ್ರತಿ ಸಲ ನೀವು ನಾಗರಿಕ ಪತ್ರಿಕೆ ಬರುತ್ತಲ್ಲ ಆವಾಗ ಪ್ರಕಟ ಮಾಡಿ, 1 ಅಥವಾ 2 ಕಥೆಗಳನ್ನು ಕಂಟಿನ್ಯೂ ಪ್ರಕಟ ಮಾಡಿ ಅಂತ ಕಡೆ ನನಗೂ ಕೆಲವು ಕಾಲ್ ಮಾಡಿ ನನಗೆ ಎಲ್ಲ ಪಾಸಿಟಿವ್ ರೆಸ್ಪಾನ್ಸನ್ನೇ ಕೊಟ್ಟಿದ್ದಾರೆ. ನೆಗೆಟಿವ್ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ನನ್ನ ಎದುರುಗಡೆ ಅಂತೂ ಬಂದಿಲ್ಲ, ಹಿಂದುಗಡೆ ಏನೋ ಗೊತ್ತಿಲ್ಲ, ಆದರೆ ಎದುರುಗಡೆ ಅಂತೂ ಎಲ್ಲರೂ ಫೋನ್ ಮಾಡಿದವರು ಎಲ್ಲರೂ ಪಾಸಿಟಿವ್ ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ. ಇನ್ನಷ್ಟು ಬರೆಯೋದಕ್ಕೆ ಅದು ಪ್ರೇರಣೆ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಓದುಗರ ಪ್ರತಿಕ್ರಿಯೆನೇ ಬಹಳ ಇಂಪಾರ್ಟೆಂಟ್ ಆಗುವಂಥದ್ದು. ನಮಗೆ ನಮ್ಮ ತಪ್ಪುಗಳನ್ನು ತಿಳಿಸ್ಕೊಡುವಂಥದ್ದು ಅದೇ, ಹಾಗೆ ನಮಗೆ ಬರೆಯೋದಕ್ಕೆ ಇನ್ನಷ್ಟು ಪ್ರೇರಣೆಯನ್ನು ಕೊಡುವಂಥದ್ದು ಆ ಓದುಗರ ಈ ಥರ ಒಂದು ಪ್ರತಿಕ್ರಿಯೆ ಅಂತ. ನಾನು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಹೆಚ್ಚಿನ ಒಂದು ಪ್ರತಿಕ್ರಿಯೆ ನನಗೆ ಸಿಕ್ಕಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ತುಂಬ ಚೆನ್ನಾಗಿತ್ತು. ಇವತ್ತು ನಿಜವಾಗೂ ಮರೆಯೋಕ್ಕಾಗಲ್ಲ. ನಿಜವಾಗೂ ಹೆಬ್ಬಾರ್ ಸರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಯಾಕೆಂದರೆ ಅವರು ಕೊಟ್ಟಂಥ ಒಂದು ಅವಕಾಶದಿಂದಾಗಿ ನಾನು ಈ ಥರ ಒಂದು ನ್ಯಾನೋ ಕತೆ ಬರಹಗಾರ ಅಂತ ಕತೆಗಾರ ಅಂತ ಹೇಳಿ ನಾನು ಗುರುತಿಸ್ಕೊಳ್ಳೋದಕ್ಕೆ ಒಂದು ಸಾಧ್ಯ ಆಗಿದ್ದು ಅವರ ಒಂದು ಸಹಾಯದಿಂದ ಅಂತ ಹೇಳಿ ನಿಜವಾಗೂ ಹೆಬ್ಬಾರ್ ಸರಿಗೆ ನಾನು ತುಂಬ 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 ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ ವಯೋಮಾನದವರು ನಿಮ್ಮ ಬರವಣಿಗೆಯನ್ನು ಹೆಚ್ಚು ಇಷ್ಟಪಡ್ತಿದ್ದಾರೆ ಅಂತ ನಿಮಗನಿಸುತ್ತೆ? ಇಷ್ಟಪಡ್ತಿರೋದು ಯಾವ ವಯೋಮಾನದವರು? ಹೌದು, ನಿಜ. ಯಾಕೆಂದರೆ ಈಗ ಒಬ್ಬೊಬ್ಬರ ಬರಹಗಳನ್ನು ಒಂದೊಂದು ರೀತಿಯ ವಯೋಮಾನದವರು ಇಷ್ಟಪಡ್ತಾರೆ. ಹಾಗೆ ನನ್ನ ಬರಹಗಳನ್ನು ಹೆಚ್ಚಾಗಿ ಓದುವಂಥವರು ಎಲ್ಲರೂ ಓದ್ತಾರೆ. ನಿಜವಾಗಿ ಒಂದು ಟೀನೇಜರ್ಸಿಂದನೂ ಹಿಡಿದು ಯುವಕರು, ಟೀನೇಜರ್ಸು ಮತ್ತು ಹಾಗೆ ವಯೋವೃದ್ಧರು, ಮಧ್ಯವಯಸ್ಕರು ಎಲ್ಲರೂ ಒಂದು ನನ್ನ ಬರಹಗಳನ್ನು ಓದ್ತಾರೆ. ನಾನು ಬರೆಯುವಂಥದ್ದು ನಾನು ಲಕ್ಷ್ಯ ಇಟ್ಟುಕೊಂಡು ಯಾವುದೇ ಒಂದು ಏಜ್ ಅವರನ್ನು ನಾನು ಲಕ್ಷ್ಯ ಇಟ್ಟುಕೊಂಡು ನಾನು ಬರೆಯಲ್ಲ. ಅಂದರೆ ಆಲ್ಮೋಸ್ಟ್ ಒಂದು ಜನರಿಕ್ ಆಗಿ ಎಲ್ರಿಗೂ ಸಂಬಂಧಪಟ್ಟ ಹಾಗೆಯೇ ನಾನು ಬರೆಯೋದಕ್ಕೆ ಪ್ರಯತ್ನ ಪಡ್ತೇನೆ. ಕೇವಲ ಒಂದು ಏಜ್ ಗ್ರೂಪ್ ಅಂತ ಇಟ್ಕೊಂಡು ನಾನು ಬರೀತಾ ಇಲ್ಲ. ಸೊ ಹಾಗಾಗಿ ಇಲ್ಲಿ ಯೂತ್ಸ್ ಜಾಸ್ತಿ ಇದ್ದಾರೆ ಓದುವಂಥವ್ರು, ಇಲ್ಲ ಅಂತ ಹೇಳಲ್ಲ. ಹಾಗೆ ಅದೇ ಥರ ಯೂತ್ಸ್ ಇದ್ದವರು, ಯುವಕರು ಅಂದರೆ ನಮ್ಮ ಥರ ಯುವಕರೆಲ್ಲರೂ ನಮಗೆ ಪ್ರೇರಣೆ ಕೊಡ್ತಾರೆ. ಬರೀ ಇನ್ನೂ ತುಂಬ ಚೆನ್ನಾಗಿದೆ, ಓದೋಕ್ಕೆ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿದೆ ಬರುತ್ತೆ ಅಂತ ನಮ್ಮ ಫ್ರೆಂಡ್ಸ್ ಇರ್ಬೋದು, ಅವರು ನಮ್ಮ ಕ್ಲಾಸ್ಮೇಟ್ಸ್ ಇರ್ಬೋದು, ಇವರೆಲ್ಲರೂ ನಮಗೆ ಪ್ರೇರಣೆಯನ್ನು ಕೊಡ್ತಾರೆ ಬರೆಯೋದಕ್ಕೆ. ಇವರು ಓದ್ತಾರೆ, ಇವರು ಟೀನೇಜರ್ಸು ಇನ್ನೂ ಓದ್ತಾರೆ, ಇಲ್ಲ ಅಂತ ಏನಲ್ಲ. ಅವರು ಓದಿ ಕಾದಂಬರಿಗಳನ್ನು ನಾನು ಬರೆದಿದ್ದು ಇದನ್ನೆಲ್ಲ ಓದಿ ರೆಸ್ಪಾನ್ಸ್ ಮಾಡಿದವರು ಇದ್ದಾರೆ. ಹಾಗೆ ಇನ್ನು ಹಿರಿಯ ಸಾಹಿತಿಗಳು ಅಥವಾ ವಯೋವೃದ್ಧರು ಇವರು ತುಂಬ ಓದಿ ಅವ್ರದ್ದು ಹೇಳದೇ ಇದ್ದರೂ ತಪ್ಪಾಗುತ್ತೆ. ಯಾಕೆಂದರೆ ಅವರು ನನಗೆ ಒಳ್ಳೆಯ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅಂದರೆ ಓದಿ ಕೇವಲ ಬರೀ ಹೊಗಳುವಂಥದ್ದು ಅದು ಬರೀ ಅಷ್ಟೇ ಇದ್ದರೆ ಅದು ಏನಾಗುತ್ತೆ ಅಂದರೆ ನಮಗೆ ಬರವಣಿಗೆಗೆ ಪೂರಕ ಆಗಲ್ಲ. ಹೊಗಳಿದ್ರೆ ಒಂದು ಪ್ರೇರಣೆ ಆಗ್ಬೋದು ನಿಜ, ಆದರೆ ನಮ್ಮ ಬೆಳವಣಿಗೆಗೆ ನಿಜವಾಗಿ ಕಾರಣ ಆಗುವಂಥದ್ದು ಸರಿಯಾದಂಥ ಸಲಹೆ. ತಪ್ಪಿದ್ದರೆ ಅಲ್ಲಿ ಇದು ತಪ್ಪಿದೆ, ಇದು ಹೀಗೆ ಬರೀ, ಹೀಗಲ್ಲ ಅಂತ ಹೀಗೆ ಹೇಳ್ಕೊಡ್ತಾರಲ್ಲ, ಅದು ಏನಾಗುತ್ತೆ ಅಂದರೆ ನಮಗೆ ಬರವಣಿಗೆಗೆ ನಮಗೆ ಇನ್ನೂ ಬೆಳವಣಿಗೆಗೆ ನಮಗೆ ಅದು ಪ್ರೇರಕ ಆಗುತ್ತೆ ಅಂತ ನಾವು ಹೇಳ್ಬೋದು. ಸೊ ನನಗಾಗಿದ್ದು ಅದೇ. ಇಲ್ಲಿ ಯೂತ್ಸು ಓದ್ತಾರೆ, ವಯೋವೃದ್ಧರು ಓದ್ತಾರೆ, ಮಧ್ಯ ವಯಸ್ಸಿನವರು ಓದ್ತಾರೆ, ಎಲ್ಲರೂ ಓದ್ತಾರೆ. ಅದರಲ್ಲಿ ಇವರು ಯೂತ್ಸು ನಮಗೆ ಇದನ್ನು ಶಕ್ತಿಯನ್ನು ತುಂಬಿದ್ರೆ ಬರೀ ತುಂಬ ಚೆನ್ನಾಗಿದೆ, ಬರಿತಾ ಇದೆಯಪ್ಪ ಮಗ, ತುಂಬ ಚೆನ್ನಾಗಿ ಬರಿತಾ ಇದೆಯಾ, ಎಲ್ಲ ನಮ್ಮ ಏಜವರು ಇವರು ಯೂತ್ಸ್ ಎಲ್ಲ ಈ ಥರ ಒಂದು ಸಪೋರ್ಟ್ ಮಾಡಿದ್ರೆ, ಇನ್ನು ಈ ವಯೋವೃದ್ಧರು ಅಥವಾ ದೊಡ್ಡವರು ನಮಗಿಂತ ವಯಸ್ಸಿನಲ್ಲಿ ಹಿರಿಯರಾದವರೆಲ್ಲ ಓದಿ ಚೆನ್ನಾಗಿ ಬರೀತಿ ಅಂತ ಹೇಳೋದ್ರ ಜೊತೆಗೆ ನನ್ನ ತಪ್ಪುಗಳನ್ನು ಹೇಳ್ತಿದ್ರು, ಸಲಹೆ ಸೂಚನೆಗಳನ್ನು ಕೊಡ್ತಾನೂ ಇದ್ದಾರೆ. ನಿಜಕ್ಕೂ ಅವರೆಲ್ಲರ ಒಂದು ಇದರಿಂದ ಸಪೋರ್ಟಿಂದಾಗಿ ನಾನು ಇವತ್ತು ಮತ್ತಷ್ಟು ಬರೆಯೋದಕ್ಕೆ ಸಾಧ್ಯ ಆಗಿದ್ದು, ಬರಿತಾನೆ ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಿರಿಯ ಸಾಹಿತಿಗಳು ಯಾವತ್ತಾದರೂ ನಿಮ್ಮ ಬರವಣಿಗೆಯನ್ನು ಗುರುತಿಸಿ ಅದರಲ್ಲಿರುವ ಗುಣಮಟ್ಟವನ್ನು ನೋಡಿ ಪ್ರೋತ್ಸಾಹಿಸಿದ್ದುಂಟ, ಹಾಗೂ ನಿಮಗೆ ಸಲಹೆ ಹಾಗೂ ಆಶೀರ್ವಾದ ನೀಡಿದ್ದುಂಟ? ನೋಡಿ, ಈ ಪ್ರಶ್ನೆ ನೀವು ಕೇಳಿದ್ರಿಂದಾಗಿ ನನಗೆ ಒಂದು ಸದ್ಯ ನಡೆದಿರುವಂತಹ ಒಂದು ಘಟನೆಯನ್ನು ಹೇಳೋದಕ್ಕೂ ನನಗೆ ಇದೊಂದು ಪ್ರೇರಣೆ ಆಗುತ್ತೆ ಈ ಪ್ರಶ್ನೆ. ಹೌದು, ಹಿರಿಯ ಸಾಹಿತಿಗಳು ನನಗೆ ಪ್ರೋತ್ಸಾಹ ಕೊಟ್ಟವರಿದ್ದಾರೆ. ಆ ಘಟನೆ ಹೇಳೋಕ್ಕಿಂತ ಮುಂಚೆ ನಾನೊಂದು ವಿಷಯವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಹಿರಿಯ ಸಾಹಿತಿಗಳು ನಿಮಗೆ ಪ್ರೋತ್ಸಾಹಿಸಿದ್ದುಂಟ, ಆಶೀರ್ವದಿಸಿದ್ದುಂಟ, ನಿಮ್ಮ ಬರವಣಿಗೆಯನ್ನು ಗುರುತಿಸಿ ಅಂತ ಹೇಳಿ ಕೇಳಿದಾರಲ್ಲ, ನಿಜವಾಗಿ ಹೌದು, ಕೂರಿಸಿದ್ದಾರೆ. ಯಾರೋ ಒಬ್ಬರಲ್ಲ, ಕೆಲವರು ಗುರುತಿಸಿದ್ದಾರೆ. ಅದರಲ್ಲಿ ನಾನು ಮುಖ್ಯವಾಗಿ ಕೆಲವರನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ವೆಂಬಾ ಒಂದೂರು ಅಂತ, ಸುಮ್ಮನೆ ಎಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ಉತ್ತರ ಕನ್ನಡ ಜಿಲ್ಲೆಯೆಲ್ಲ ಒಂದು ಆಲ್ಮೋಸ್ಟ್ ಓದುಗರಿಗೆ, ಸಾಹಿತಿಗಳಿಗೆ ಅವರ ಹೆಸರನ್ನು ಗೊತ್ತಿರುತ್ತೆ. ಅವರು ಈಗಿಲ್ಲ, ಪ್ರಸ್ತುತ ನಮ್ಮೊಂದಿಗಿಲ್ಲ. ಅವರು ಸಹಿತ ನನ್ನ ಬರಹಗಳನ್ನು ನೋಡಿ ಓದಿ, ಇಲ್ಲ ನೀನಿನ್ನು ಯುವಕ, ತುಂಬ ಚೆನ್ನಾಗಿ ಬರಿತೀಯ, ಅದು ತುಂಬ ಒಳ್ಳೆಯ ಭವಿಷ್ಯ ಇದೆ ನಿನಗೆ ಅಂತ ಹೇಳಿ ಅವರು ನನಗೆ ಬೆನ್ನು ತಟ್ಟಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರನ್ನು ನಾನು ಇವತ್ತು ನೆನೆಸ್ತೀನಿ. ನಿಜವಾಗಿ ಅವರ ಪ್ರೋತ್ಸಾಹ, ಅವರ ಆಶೀರ್ವಾದನೂ ನನಗೆ
ನನ್ನ ಜೊತೆ ಇದೆ ಅಂತ ನನಗೆ ತುಂಬ ಖುಷಿ ಇದೆ. ಹಾಗೆ ಇನ್ನು ನೆಕ್ಸ್ಟು ನಮ್ಮ ಕೃಷ್ಣಮೂರ್ತಿ ಹೆಬ್ಬಾರ್ ಅವ್ರ ಬಗ್ಗೆ ಹೇಳಿದೆ. ಅವರು ಒಳ್ಳೆಯ ಬರಹಗಾರರು. ಅವರ ಪತ್ರಿಕೆ ನಾಗರಿಕ ಪತ್ರಿಕೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ, ಕೃಷ್ಣಮೂರ್ತಿ ಹೆಬ್ಬಾರ್ ಅವ್ರದ್ದು. ಸೊ ಅವರು ಸಹಿತ ನನಗೆ ತುಂಬ ಅಂದರೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಇವತ್ತಿಗೂ ಕೊಡ್ತಾನೆ ಇದ್ದಾರೆ. ತುಂಬ ಖುಷಿಯಾಗುತ್ತೆ, ನಾವು ಅವರನ್ನು ನೆನೆಸಬೇಕು. ಇನ್ನು ಹಾಗೆ ಮತ್ತು ಇನ್ನೂ ಮುಖ್ಯವಾಗಿ ನಾನು ಹೇಳಬೇಕಾಗಿರುವಂತಹದ್ದು, ಒಬ್ಬರು ವಿದ್ವಾಂಸರು, ಮಹಾನ್ ಆಧ್ಯಾತ್ಮಿಕ ಸಾಧಕರು ಹೌದು, ಒಳ್ಳೆಯ ಸಾಹಿತಿಗಳು ಹೌದು, ಡಾಕ್ಟರ್ ಗಣಪತಿ ಭಟ್ ಕೌಲಕ್ಕಿ ಅಂತ. ತುಂಬ ಖುಷಿಯಾಗತ್ತೆ, ಯಾಕೆಂದರೆ ಅಂಥವರ ಒಂದು ಪ್ರೋತ್ಸಾಹ ನನಗೆ ಸಿಕ್ಕಿದೆ. ನಿಜವಾಗಿ ಸಿಕ್ಕಿದೆ ಅಂದರೆ ನನಗೆ ಅದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಸಾಧಾರಣ ಒಂದು 70-75 ಒಂದು ಆಸುಪಾಸಿನಲ್ಲಿರುವಂಥ ಅವರು ನಾನು ಬರೆದಂತಹ ಒಂದು ಜ್ಞಾನೋಕತೆಗಳನ್ನು ಓದಿ, ಈ ನಾಗರಿಕ ಪತ್ರಿಕೆಯಲ್ಲಿ ಬರೆದಿರುವಂಥ ಜ್ಞಾನೋಕತೆಗಳನ್ನು ಓದಿ ಅವರು ನನಗೆ ಫೋನ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ನನಗೆ ಫೋನ್ ಮಾಡಿ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನೀವು ತುಂಬ ಚೆನ್ನಾಗಿ ಬರೀತೀರಿ, ಒಳ್ಳೆಯ ಭವಿಷ್ಯ ಇದೆ, ನೀವಿನ್ನೂ ಚಿಕ್ಕವರು, ಯುವಕರು, ಇನ್ನೂ ನಿಮಗೆ ಮುಂದೆ ಒಳ್ಳೆಯ ಭವಿಷ್ಯ ಇದೆ, ಉನ್ನತ ಭವಿಷ್ಯ ಇದೆ, ಬರೆಯೋದು ಬಿಡಬೇಡಿ, ತುಂಬ ಚೆನ್ನಾಗಿದೆ, ನನಗೆ ತುಂಬ ಖುಷಿಯಾಗುತ್ತೆ ಅದನ್ನು ಓದಿದಾಗ ಅಂತ ಹೇಳಿ ಮನಸಾರೆ ಅಭಿನಂದನೆ ಮಾಡಿದ್ದಾರೆ. ಏಕೆಂದರೆ ಅಂಥವರೆಲ್ಲ ಅಭಿನಂದನೆ ಮಾಡ್ತಾರೆ ಅಂದರೆ ಅದು ನಮಗೆ ಒಂದು ಪ್ರೇರಣೆನೂ ಹೌದು, ಒಂದು ಶಕ್ತಿನೂ ಹೌದು, ಅದೊಂದು ಆಶೀರ್ವಾದನೂ ಹೌದು. ಹಾಗಾಗಿ ಬರೀ ಅಷ್ಟೇ ಮಾಡಿದರೆ, ಅಷ್ಟೇ ಫೋನಲ್ಲಿ ಅಷ್ಟೇ ಹೇಳಿದಿದ್ದರೆ ನನಗೆ ಅದು ಒಂದು ಖುಷಿ ಆಗ್ತಿತ್ತು, ಹೌದು, ಅದಷ್ಟಕ್ಕೆ ಮುಗೀತಿತ್ತು. ಆದರೆ ಅದರ ನಂತರ ಸದ್ಯ ಈಗ ಒಂದು 2-3 ತಿಂಗಳ ಹಿಂದೆ ಅವರು ಈಗ ನನ್ನೊಂದು ಬಟ್ಟೆ ಅಂಗಡಿ ಇದೆ, ನಾನು ಬಿಸ್ನೆಸ್ ಮಾಡುವಂಥದ್ದು, ಇಲ್ಲಿ ಬಂಡ್ಲದಲ್ಲಿ, ಕುಮಟಾ ಸಿರ್ಸಿ ರೋಡಲ್ಲಿ ಬಂಡ್ಲ ಅಂತ ಬರುತ್ತೆ, ಅಲ್ಲಿ ಈ ಬಂಡಲದಲ್ಲಿ ಇಲ್ಲಿ ಬಟ್ಟೆ ಅಂಗಡಿ ಇದೆಯಲ್ಲ, ಬಟ್ಟೆ ಅಂಗಡಿ ಇದೆ ಅಂತ ಅವ್ರಿಗೆ ಹೇಳಿದ್ದೆ ನಾನು. ಒಂದಿನ ಸರ್ಪ್ರೈಸ್ ಆಗಿ ಬಂದುಬಿಟ್ರು ಅವರು ಅಂಗಡಿಗೆ. ತುಂಬ ಖುಷಿಯಾಯಿತು ನನಗೆ, ಏಕೆಂದರೆ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ, ನಿರೀಕ್ಷೆನೂ ಮಾಡಿರಲಿಲ್ಲ ಅವರು ಹಿಂಗೆ ಬರ್ತಾರೆ ಇಲ್ಲಿ ಅಂತ. ಇಲ್ಲಿ ಹೋಗುವಂಥವ್ರು, ಕಾರಲ್ಲಿ ಹೋಗುವಂಥವ್ರು, ಹೌದಲ್ಲ ಇಲ್ಲಿ ಇಂಥವ್ರ ಬಟ್ಟೆ ಅಂಗಡಿ ಇದೆಯಾ ಅಂತ ಒಬ್ಬನು ಬರೀತಾನೆ. ಸೊ ಅವ್ರ ಪುಸ್ತಕಗಳನ್ನು ತಂದರು, ನನಗೆ ಕೊಟ್ಟರು. ನಾನು ಬರೆದಿರುವಂತಹ ಕಾದಂಬರಿಯನ್ನು ಮತ್ತು ಕವನದ ಸಂಕಲನಗಳನ್ನು ಅದೆರಡೂ ತೊಗೊಂಡು ಹೋದರು, ಆಶೀರ್ವಾದ ಮಾಡೋದ್ರು. ತುಂಬ ಚೆನ್ನಾಗಿ ಬರೀತೀಯಪ್ಪ ನೀನು, ನನಗೆ ಖುಷಿ ಆಯಿತು, ಅದಕ್ಕಾಗಿ ನಿನ್ನನ್ನು ಇಲ್ಲಿ ಬಂದಿದ್ದೀನಿ, ನಿನ್ನನ್ನು ಭೇಟಿಯಾಗೇ ಹೋಗ್ಬಿಡೋಣ ಅಂತ ಖುಷಿ. ಎದುರುಗಡೆ ಬಂದು ಫೋನಲ್ಲಿ ಹೇಳೋದಕ್ಕಿಂತ ಏನು ಎದುರುಗಡೆ ಬಂದು ಹೇಳಿದ್ರೆ ಇನ್ನೂ ಖುಷಿಯಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ. ತುಂಬ ಆ್ಯಕ್ಚುಲಿ ನಿಜವಾಗಿ ಹೇಳಬೇಕು ಅಂದರೆ ನಾನೇನು ದೊಡ್ಡ ಬರಹಗಾರ ಅಲ್ಲ, ನಾನೇನು ದೊಡ್ಡ ಸಾಹಿತಿ ಅಲ್ಲ, ನಾನು ಅನ್ನುವಂಥದ್ದು ಸುಮ್ಮನೆ ನಾವು ಹೇಳುವಂಥದ್ದು. ಇಂಥವರ ಒಂದು ಆಶೀರ್ವಾದ, ಪ್ರೋತ್ಸಾಹನೇ ನಮಗೇನೋ ಒಂದು 4 ಅಕ್ಷರ ಬರೆಸತ್ತೆ. ಜೊತೆಗೆ ಆ ಪರಮಾತ್ಮನ ಆಶೀರ್ವಾದ, ಆ ಪರಮಾತ್ಮ ನಮ್ಮಲ್ಲಿ ಆ ಶಕ್ತಿಯನ್ನು ತುಂಬುತ್ತಾನೆ. ಆವಾಗ ನಾವೇನೋ ಒಂದು 4 ಬರಿತೀವಿ, ಅದು ಏನೋ ಒಂದಷ್ಟು ಜನರಿಗೆ ಇಷ್ಟ ಆಗುತ್ತೆ. ಸೊ ಇವೆಲ್ಲ ಈ ಆಶೀರ್ವಾದಗಳು, ಈ ಥರ ಒಂದಿದು ನಮಗೇನಾಗುತ್ತೆ ಅಂದರೆ ಪ್ರೇರಕ ಶಕ್ತಿಗಳು, ನಮಗೆ ಇನ್ನೂ ಹೆಚ್ಚೆಚ್ಚು ಬರೆಯೋದಕ್ಕೆ. ಸೊ ಹಾಗಾಗಿ ಬರೀ ಅವ್ರ ಪುಸ್ತಕ ತೊಗೊಂಡು ಹೋಗಿದ್ದಷ್ಟೇ ಅಲ್ಲ, ತೊಗೊಂಡು ಹೋಗಿ 2 ದಿನದಲ್ಲಿ ಮತ್ತೆ ಫೋನ್ ಮಾಡಿದ್ದಾರೆ, ಓದಿ ಆ ಕಾದಂಬರಿಯನ್ನು 240 ಪೇಜ್ ಇರುವಂಥ ಕಾದಂಬರಿಯನ್ನು ಓದಿ 2-3 ದಿನದಲ್ಲಿ ನಾನು ಮತ್ತೆ ಫೋನ್ ಮಾಡಿ, ತುಂಬ ಚೆನ್ನಾಗಿದೆ ಕಾದಂಬರಿ, ಭಾಳ ಚೆನ್ನಾಗಿ ಬರೆದಿದೆಯಾ, ಎಲ್ಲ ವಿಷಯಗಳು ಅಡಕವಾಗಿದೆ, ನಿಜವಾಗೂ ನೀನು ಒಳ್ಳೆಯ ಭವಿಷ್ಯ ಇದೆ, ಮಾಡ್ಕೊಂಡು ಹೋಗು ಅಂತ ಹೇಳಿ ತುಂಬ ಆಶೀರ್ವಾದ ಮಾಡಿದ್ರು, ಹಾರೈಸಿದ್ರು, ಹರಸಿದ್ರು. ನಿಜವಾಗೂ ನಾನು ಅವರನ್ನು ನೆನೆಸ್ತೀನಿ, ತುಂಬ ಖುಷಿಯಾಗುತ್ತೆ. ಡಾಕ್ಟರ್ ಗಣಪತಿ ಭಟ್ ಕೌಲಕ್ಕಿ ಅವರಿಗೆ ನಿಜವಾಗೂ ನಮೋ ನಮಃ. ತುಂಬ ಅವರ ಒಂದು ಪ್ರೇರಣೆ ಮತ್ತು ಅವರ ಒಂದು ಹಾರೈಕೆ ಯಾವತ್ತೂ ನನಗಿರಲಿ ಅಂತ ನಾನು ಹೇಳ್ಕೊತಾ ಇದ್ದೀನಿ. ಈ ಬರಹಗಾರನ ಬರವಣಿಗೆ ಹಾಗೂ ವೈಯಕ್ತಿಕ ಜೀವನಕ್ಕೆ ಏನು ವ್ಯತ್ಯಾಸ ನಿಮ್ಮ ಅಭಿಪ್ರಾಯದ ಪ್ರಕಾರ? ಇದು ಬಹಳ ಒಂದು ಯೋಚಿಸಿ ಉತ್ತರ ಕೊಡುವಂತಹ ಒಂದು ಪ್ರಶ್ನೆ. ಯಾಕೆಂದರೆ ನೋಡಿ, ಬರಹಗಾರ ಏನು ಬರೀತಾನೆ, ಅವನ ಜೀವನ ಹಾಗೆ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಏಕೆಂದರೆ ಬರಹಗಾರ ಏನೋ ಒಂದು ಬರಿತಾ ಇರ್ತಾನೆ. ಒಬ್ಬ ಅದ್ಭುತವಾದಂಥ ಸಾತ್ವಿಕ ಬರಹಗಾರ ಅಂತ ಇಟ್ಕೊಳ್ಳಿ, ಅಂದರೆ ಸಾತ್ವಿಕ ಬರಹಗಳನ್ನೇ ಬರಿತಾ ಇರ್ತಾನೆ. ತುಂಬ ಅವನ ಬರಹಗಳನ್ನು ನೋಡ್ತಾ ಹೋದರೆ ಇವನು ಅಂಥದ್ದೇ ಸಾತ್ವಿಕ ಇರಬಹುದು ಅಂತ ನಮಗೆ ಅನ್ನಿಸ್ತಾ ಇರುತ್ತೆ. ಆದರೆ ಅವನ ಜೀವನ ನಿಜವಾಗಿ ಹಾಗಿರಲ್ಲ, ಬೇರೆ ಥರನೇ ಇರುತ್ತೆ. ಅದರ ವಿರುದ್ಧವಾಗಿ ಇರ್ಬೋದು ಅಥವಾ ನಿಜವಾಗೂ ಹಾಗೆ ಇರ್ಬೋದು. ಬರೆದಂತಲೇ ಅವನು ಇರ್ತಾನೋ ಅಂತ ನಾವು ಪ್ರಶ್ನೆಯನ್ನು ಕೇಳಿದ್ರೆ ಇದಕ್ಕೆ ಉತ್ತರ ಕೊಡೋದು ಸ್ವಲ್ಪ ಕಷ್ಟ. ಯಾಕೆಂದರೆ ಎಲ್ಲರೂ ಏನೇನೋ ಅದ್ಭುತಗಳನ್ನು ಅಥವಾ ಹೀಗಿರಬೇಕು, ಹಾಗಿರಬೇಕು, ನಾವು ಹಾಗಿರಬೇಕು, ಅಥವಾ ಈ ಧರ್ಮ ಮಾರ್ಗದಲ್ಲಿ ಇರಬೇಕು, ಹೀಗಿರಬೇಕು ಅಂತೆಲ್ಲ ಬರೆಯುವಂಥವ್ರು ಇರ್ತಾರೆ. ಹಾಗಾದರೆ ಅವರೆಲ್ಲರೂ ನಿಜವಾಗಿ ಧರ್ಮ ಮಾರ್ಗದಲ್ಲಿ ಇದ್ದಾರೆ, ಧರ್ಮವನ್ನೇ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಇದಕ್ಕೆ ಉತ್ತರ ಕೊಡೋದನೇ ಕಷ್ಟ. ಏಕೆಂದರೆ ಎಲ್ಲರೂ ಹಂಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವರು ಇರ್ಬೋದು, ಇರದೇ ಇದ್ದವರು ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ, ಇವರು ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ ವೈಯಕ್ತಿಕ ಜೀವನ ಮತ್ತು ಬರವಣಿಗೆ. ಏಕೆಂದರೆ ಬರಹಗಾರನ ಬರವಣಿಗೆ ಮೇಲೆ ಅವನ ವೈಯಕ್ತಿಕ ಜೀವನ ಖಂಡಿತ ಪರಿಣಾಮ ಬೀರುತ್ತೆ.
ಹೌದು, ಅವನ ವೈಯಕ್ತಿಕ ಜೀವನದಲ್ಲಿ ನಡೆದಂಥ ಘಟನೆಗಳಿರ್ಬೋದು, ನಡೀತಾ ಇರುವಂಥದ್ದು ಇರ್ಬೋದು, ಅವನ ಬರವಣಿಗೆ ಮೇಲೆ ಪರಿಣಾಮ ಕೊಟ್ಟೇ ಕೊಡುತ್ತೆ. ಏಕೆಂದರೆ ಅವೆಲ್ಲ ಏನಾಗುತ್ತೆ ಅಂದರೆ ಅವನ ಬರವಣಿಗೆ ವಿಷಯ ವಸ್ತುಗಳು ಆಗಿರುತ್ತೆ. ಹಾಗಂತ ಒಬ್ಬ ಭಗ್ನ ಪ್ರೇಮದ ಬಗ್ಗೆನೇ ಜಾಸ್ತಿ ಬರೀತಾನೆ ಅಂತ ಇಟ್ಕೊಳ್ಳಿ, ಜಾಸ್ತಿ ಬರಿತಾ ಇದ್ದಾನೆ ಅಂತ, ಹಾಗಂತ ಅದು ಸ್ವತಃ ಅವನ ಅನುಭವನೇ ಆಗಿರಬೇಕು ಅಂತಲೂ ಇಲ್ಲ. ಬೇರೆಯವರ ಅವನ ಸುತ್ತಮುತ್ತಲು ಇರುವಂಥವ್ರು, ಅವನ ಸಂಬಂಧಿಕರಿರ್ಬೋದು, ಅವನ ಗೆಳೆಯರಿರ್ಬೋದು, ಇವರೆಲ್ಲರ ಅನುಭವವೂ ಸಹಿತ ಆಗಿರ್ಬೋದು. ಅವನು ಹೆಚ್ಚಾಗಿ ಅವರಲ್ಲಿ ಬರೀ ಆ ಭಗ್ನ ಪ್ರೇಮಗಳನ್ನೇ ನೋಡ್ತಾ 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 ಕೇಳ್ತಾ 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 ಅಲ್ಲಿ ಅದು ಅವನ ಬರಹಕ್ಕೆ ವಿಷಯ ವಸ್ತು ಆಗಿರಬಹುದು. ಅಥವಾ ಇನ್ನೂ ಕೆಲವರಲ್ಲಿ ನಿಜವಾಗಿ ಅವರ ಲೈಫಲ್ಲಿ ನಡೆದಿದ್ದಂತನೂ ಆಗಿರಬಹುದು. ಅದು ಬಿಟ್ಟರೆ ಮತ್ತೆ ಎಲ್ಲ ವೈಯಕ್ತಿಕ ಜೀವನಗಳಂದರೆ ಮತ್ತೆಲ್ಲರ ಥರನೇ ಸಾಮಾನ್ಯವಾಗಿ ಇರುತ್ತೆ. ಕೆಲವರು ತಮ್ಮ ಬರಿತಾನೆ ಕೆಲವಷ್ಟು ತಮ್ಮ ಜೀವನಗಳನ್ನು ಕೆಲವರು ತಮ್ಮ ಚೇಂಜ್ ಮಾಡ್ಕೊಂಡಿರ್ತಾರೆ. ಇದಕ್ಕೆ ಒಂದು ಆದರ್ಶಕ್ಕೆ ಬದ್ಧವಾಗಿ ಕೆಲವರು ಚೇಂಜ್ ಆದವರು ಇರ್ತಾರೆ, ಆಗೋರು ಇರ್ತಾರೆ. ಸೊ ಹಾಗಾಗಿ ನಾನು ಯಾಕೆ ಈ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂದರೆ, ಈಗ ನಾನು ಮುಂಚೆ ಆದಷ್ಟು ಈ ಬರಹಗಳನ್ನು ನನ್ನದೆಲ್ಲ ಹೇಗಿರ್ತಿತ್ತು ಅಂದರೆ, ಒಂದು ರೊಮ್ಯಾಂಟಿಕ್ಕು, ಈಗಲೂ ಹಾಗೆಯೇ ರೊಮ್ಯಾಂಟಿಕ್ ಇರುತ್ತೆ. ಈಗಂದರೆ ಭಗ್ನ ಪ್ರೇಮಕ್ಕೆ ಸಂಬಂಧಪಟ್ಟಾಗೆ ತುಂಬ ಬರಿತಾ ಹೋಗ್ತಾ ಇದ್ದೆ. ಸೊ ಅದನ್ನು ನೋಡಿದಾಗ ತುಂಬ ಜನ ಕೇಳಿದ್ರು, ನೀನೇನು ಲವ್ ಫೇಲ್ಯೂರ ನಿಂದು ಭಗ್ನ ಪ್ರೇಮನ ಅಂತ. ಹಾಗೇನಿಲ್ಲ, ಲವ್ ಫೇಲ್ಯೂರ್ ಆಗಿಲ್ಲ. ಯಾಕೆಂದರೆ ನೀನು ಬರ್ದಿದ್ದು ನೋಡೋ ಖಂಡಿತ ನೀನು ಲವ್ ಫೇಲ್ಯೂರ್ ಆಗಿರಬೇಕು, ನೀನು ಹೇಳ್ತಾ ಇಲ್ಲ ಅಂತೆಲ್ಲ ಕೆಲವರು ನನ್ನ ಫ್ರೆಂಡ್ಸು ಅವರು ಇವರು ತುಂಬ ಜನ ನನ್ನ ಕೇಳಿದವರು ಇದ್ದರು. ಖಂಡಿತವಾಗಿ ಆ ಲವ್ ಫೇಲ್ಯೂರ್ ಏನಿಲ್ಲ. ಬಟ್ ನಾನು ನನ್ನ ಸುತ್ತಮುತ್ತಲು ತುಂಬ ಜನ ಆ ಥರ ಆದವರನ್ನು ನೋಡಿದ್ದೀನಿ. ಕೆಲವರು ನಮ್ಮ ಕೆಲವು ಗೆಳೆಯರಲ್ಲಿ ಇವರಲ್ಲೆಲ್ಲ ಆದವರು ಅವರು ತಮ್ಮ ದುಃಖವನ್ನು ನಮ್ಮ ಹತ್ರ ಹೇಳ್ಕೊಂಡಾಗ ಅವೆಲ್ಲ ಏನಾಗಿದೆ ಅಂದರೆ ನನಗೆ ಬರಹಕ್ಕೆ ಒಂದು ವಿಷಯ ವಸ್ತು ಆಗಿದೆ. ಸೊ ಅದರಿಂದಾಗಿ ನಾನು ಬರೆದಿರುವಂಥದ್ದು. ಇನ್ನೊಂದು ಕೆಲವು ರೊಮ್ಯಾಂಟಿಕ್ಕು, ಮದುವೆಗೆ ಸಂಬಂಧಪಟ್ಟಿದ್ದನ್ನೆಲ್ಲ ಬರೆದಿದ್ರಿ, ಹೆಂಗೆ ಬರ್ದೆಪ್ಪ ನೀನು ಬ್ಯಾಚುಲರ್ ಇದೆಯಪ್ಪ, ಮದುವೆ ಆಗಿಲ್ಲ ಇನ್ನೂ, ನೀನು ಹೆಂಗೆ ಇದನ್ನೆಲ್ಲ ಬರದೆ ಅಂತೆಲ್ಲ ಕೆಲವರು ಕೇಳೋದವರಿದ್ದರು. ಆವಾಗ ನಾನು ಕೊಟ್ಟ ಉತ್ತರ ಅದು. ಏಕೆಂದರೆ ಹೌದು, ನನಗೆ ಈಗ ಪ್ರೆಸೆಂಟ್ ನಾನು ಬ್ಯಾಚುಲರು, ಮದುವೆ ಆಗಿಲ್ಲ, ಹೆಂಗೆ ಬರ್ದಪ್ಪ ರೊಮ್ಯಾಂಟಿಕ್ ಆ ಥರ ನನಗೆ ಹೆಂಗೆ ಗೊತ್ತು, ನಿಮ್ಗೆ ಅನುಭವ ಇದೆಯಾ ಅಂದರೆ ಅನುಭವಿಸಿದೆಯಾ, ಎಲ್ಲದೂ ಸ್ವತಃ ಅನುಭವ ಆಗಬೇಕು ಅಂತೇನಿಲ್ಲ ಅಂತ ನಾನು ಆಗಲೇ ಹೇಳಿದೆ. ಸುತ್ತಮುತ್ತಲು ಆದವರು, ಮದುವೆ ಆದವರು ಅಥವಾ ಅವರ ಅನುಭವಗಳು ಇದು ಕೆಲವೊಂದು ಪ್ರೇರಣೆಯನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಇನ್ನುಳಿದಂತೆ ಮತ್ತೇನು ಅದರಲ್ಲಿ ವಿಶೇಷ ಏನಿಲ್ಲ. ನೀವು ಸಾಹಿತ್ಯ ಕ್ಷೇತ್ರಕ್ಕೆ ಬಂದಿದ್ದು ಯಾವಾಗ? ಆ ಸಂದರ್ಭದಲ್ಲಿ ಬರೆದಂತಹ ಪುಸ್ತಕಗಳು ಯಾವುವು? ನಾನು ಆಗಲೇ ಹೇಳ್ದಾಗೇನೆ ಈ ಸಾಹಿತ್ಯ ಕ್ಷೇತ್ರಕ್ಕೆ ಬಂದಿದ್ದು ಅಂತ ನಾವು ಅದನ್ನು ಒಂದು ಇದರಲ್ಲಿ ನೋಡಬೇಕು ಅಂದರೆ, ಲೋಕಾರೂಢಿಯ ಪ್ರಕಾರ ಪುಸ್ತಕ ಬರೆದ ಮೇಲೆ ಅಥವಾ ಅವನ ಬರಹಗಳು ಪತ್ರಿಕೆಗಳಲ್ಲೆಲ್ಲ ಪ್ರಕಟ ಆದಮೇಲೆ ಅವನು ಒಬ್ಬ ಸಾಹಿತಿ ಅಂತ ಗುರುತಿಸ್ಕೊಳ್ಳೋಕೆ ಶುರು ಮಾಡ್ತಾನೆ, ಬರಹ ಅಂತ ಒಂದು ಲೋಕಾರೂಢಿಯ ಪ್ರಕಾರ. ಬೇಂದ್ರವರು ಒಂದು ಮಾತು ಹೇಳ್ತಾರೆ. ಅವರು ಏನು ಅಂದರೆ, ಒಬ್ಬ ಕವಿ ಅವ್ರು ಯಾರಿಗೋ ಅವ್ರನ್ನ ಯಾರೋ ಪ್ರಶ್ನೆ ಮಾಡ್ತಾರೆ, ನೀವು ಕವಿ ಅಂತ ಒಬ್ಬ ಗುರುತಿಸ್ಕೋಬೇಕು ಅಂದರೆ ಎಷ್ಟು ಕವನಗಳನ್ನು ಬರೀಬೇಕು ಅಂತ. ಅವಾಗ ಅವರು ಹೇಳಿದ್ದೇನು ಅಂದರೆ, ಒಂದೇ ಒಂದು ಕವನ ಬರೆದರೂ ಸಹಿತ ನಾವು ಕವಿ ಆಗ್ತಾನೆ ಅಂತ. ಹಾಗೆ ನಾನು ಯಾಕೆ ಹೇಳಿದೆ ಅಂದರೆ, ಇದನ್ನು ನಾನು ಬರೆಯೋದಕ್ಕೆ ಶುರು ಮಾಡಿ ನಾನು ಹೇಳಿದಾಗಿನ 17-18 ವರ್ಷಕ್ಕೇನೆ. ಹಾಗೆ ಒಂದು 5-6 ವರ್ಷಗಳು ಬೇಕಾಯಿತು ನನಗೆ. ಅಂದರೆ ನನ್ನ ಪುಸ್ತಕಗಳು ಇದಾಗಬೇಕು ಅಂದರೆ 6-8 ವರ್ಷಗಳ ಮೇಲೆ ಬೇಕಾಯಿತು. ಹೌದು. ಆವಾಗ ನಾನು ಅಂದರೆ ಈಗ ಇತ್ತೀಚೆಗೆ ಅಂದರೆ ಒಂದು 3-4 ವರ್ಷಗಳ ಹಿಂದೆ ನಾನು ಫಸ್ಟ್ ಪುಸ್ತಕವನ್ನು ರಿಲೀಸ್ ಮಾಡಿದೆ. ಆವಾಗ ಒಂದು ಸಾಹಿತ್ಯ ಬಳಗದಲ್ಲಿ ಹನಿ ಇಬ್ಬನಿ ಬಳಗ ಅಂತ ಒಂದು ಸಾಹಿತ್ಯ ಬಳಗ ಇತ್ತು. ಅವರೆಲ್ಲರ ಒಂದು ಸಹಕಾರದ ಮೇರೆಗೆ ನಾನು ಪುಸ್ತಕವನ್ನು ರಿಲೀಸ್ ಮಾಡಿದೆ. ಫಸ್ಟು ಮನದನಿ ಅಂತ ಒಂದು ಕವನ ಸಂಕಲನವನ್ನು ರಿಲೀಸ್ ಮಾಡಿದೆ. ಅದಾದಮೇಲೆ ಇನ್ನೊಂದು ನಾನು ಹೇಳಿದ್ನಲ್ಲ, ಶಿರಸಿ ಸಿರಿಗೆ ಎಲ್ಲ ಒಂದು ಅಂಕಣಗಳನ್ನು ಬರಿತಾ ಇದ್ದೆ, ಲೇಖನಗಳನ್ನು ಅಂತ. ಲೇಖನಗಳದ್ದು ಒಂದು ಯಾಕೆ ಪುಸ್ತಕವನ್ನು ಮಾಡಬಾರ್ದು ಅಂತ ತುಂಬ ಲೇಖನಗಳಾಗಿತ್ತು. ಆ ಲೇಖನಗಳನ್ನೆಲ್ಲ ಸೇರಿಸಿ, ಅಂದರೆ ಶಿರಸಿ ಸಿರಿ ಪತ್ರಿಕೆಯಲ್ಲೂ ಬರ್ತಿತ್ತು, ಜನಮಾಧ್ಯಮದಲ್ಲೂ ಬಂದಿತ್ತು, ಹಾಗೆ ಇನ್ನು ಕರ್ಮವೀರ ಈ ಥರದ್ದೆಲ್ಲದರಲ್ಲೂ ನಾನು ಈಗಲೂ ಬರಿತಾ ಇರ್ತೀನಿ. ಮತ್ತು ಈ ಥರ ಆವಾಗಲೂ ಪ್ರಕಟ ಆಗಿತ್ತು. ಅದರಲ್ಲಿ ಕೆಲವಷ್ಟು ಒಳ್ಳೊಳ್ಳೆ ಲೇಖನಗಳನ್ನೆಲ್ಲ ಸೇರಿಸಿ ಒಂದು ಪುಸ್ತಕವನ್ನು ಮಾಡಬೇಕು ಅಂತ ನಿಮ್ಮೊಳಗೆ ಅಂತ ಒಂದು ಲೇಖನಗಳ ಸಂಗ್ರಹದ ಒಂದು ಪುಸ್ತಕವನ್ನು ಮಾಡಿದೆ. ಇದು 1 ವರ್ಷದ ಅಂತರದಲ್ಲಿ, ಮನದನಿ ಅಂತ ಕವನ ಸಂಕಲನ ರಿಲೀಸ್ ಆಗಿ 1 ವರ್ಷದ ಅಂತರದಲ್ಲೇ ಈ ಒಂದು ಪುಸ್ತಕ ರಿಲೀಸ್ ಆಯಿತು, ನಿಮ್ಮೊಳಗೆ ಅಂತ ಲೇಖನಗಳ ಸಂಗ್ರಹ. ಸೊ ಹಾಗಾಗಿ ಇದು 2 ಪುಸ್ತಕಗಳನ್ನು ಆವಾಗ ರಿಲೀಸ್ ಮಾಡಿದೆ. ಒಳ್ಳೆಯ ರೆಸ್ಪಾನ್ಸು ಬಂದಿದೆ ಅಂತ ನಾನು ಹೇಳ್ಬೋದು. ಮುಂದೆ ಬೇರೆ ಪುಸ್ತಕ ಬರೆಯೋದಕ್ಕೆ ಅದು ಪ್ರೇರಣೆ ಆಗಿತ್ತು. ನೀವು ಇತ್ತೀಚೆಗೆ ಬರೆದ ಪುಸ್ತಕ ಯಾವುದು? ಅದರಲ್ಲಿ ಯಾವುದು ಹೆಚ್ಚು ಜನಮನ್ನಣೆ ಗಳಿಸಿತ್ತು? ನಾನು
ಇತ್ತೀಚೆಗೆ ಬರೆದಿದ್ದ ಪುಸ್ತಕ ಅಂದರೆ ಒಂದು ಅಥರ್ವಣ ಅಂತ ಒಂದು ಕಾದಂಬರಿ. ಅಂದರೆ ತುಂಬ ಒಂದು ಕೆಲವು ವರ್ಷಗಳಿಂದ ನನಗೇನಿತ್ತು ಅಂದರೆ ಒಂದು ಕಾದಂಬರಿಯನ್ನು ಬರೀಬೇಕು, ನಾನು ಕಾದಂಬರಿಯನ್ನು ಹೊರಗೆ ತರಬೇಕು, ಬರೀಬೇಕು ಅನ್ನುವಂಥ ತುಡಿತ ಇತ್ತು. ಆದರೆ ಅದನ್ನು ಬರೆಯೋಕ್ಕಿಂತ ಹೋಗ್ತಿದ್ದೆ, ಯಾಕೋ ನನಗೆ ಅದಕ್ಕೊಂದು ಸರಿಯಾದಂತಹ ಒಂದು ಇದು ಸಿಗ್ತಾ ಇರಲಿಲ್ಲ. ಹಾಗೆ ಆದರೆ ನಾನು ಏನು ಮಾಡಿದೆ, ಇದು ಹೇಗೆ ಬರೀಬೇಕು. ಎಂಡಮುರಿಯವರ ಕಾದಂಬರಿಗಳನ್ನ ಹೆಚ್ಚೆಚ್ಚಿಗೆ ಓದಿದೆ, ಭೈರಪ್ಪ ಅವರ ಕಾದಂಬರಿಗಳನ್ನು ಓದಿದೆ, ರವಿ ಬೆಳಗೆರೆ ಅವರದನ್ನು ಓದಿದೆ, ಬೀಚಿ ಅವ್ರದ್ದನ್ನು ಓದಿದೆ. ಎಲ್ಲ ಓದ್ತಾ ಅವ್ರು ಹಿಂಗೆ ಬರೀತಾರೆ, ಎಲ್ಲಿ ಹೆಂಗೆ ಪ್ರಾರಂಭ ಮಾಡ್ತಾರೆ, ಹೆಂಗೆ ಮಧ್ಯದಲ್ಲಿ ಯಾವ್ಯಾವ ರೀತಿ ಕತೆ ಒಂದರಿಂದ ಒಂದು ಹೆಂಗೆ ಜಾಯಿಂಟ್ ಮಾಡ್ತಾರೆ, ಇದೆಲ್ಲ ನೋಡಿಕೊಂಡು ನಾನು ಏನು ಮಾಡಿದೆ, ಬರೆಯೋಕ್ಕೆ ಶುರು ಮಾಡಿದೆ. ಅದು ಸಕ್ಸಸ್ ಆಯಿತು. ಖಂಡಿತವಾಗಿ ಖುಷಿಯಾಗುತ್ತೆ ನಿಜವಾಗಿ. ಯಾಕೆಂದರೆ ನಾನು ಬರೀಬೇಕು ಅಂತ ಕೆಲವು ವರ್ಷಗಳಿಂದ ನಾನು ನೋಡ್ಕೊಂಡು ಬರೆಯೋಕ್ಕಾಗುತ್ತೆ. ಇನ್ನು ಕೊನೆಗೂ ನಾನು ಬಿಡದೇನೆ ಬರೆದ್ನಲ್ಲ, ನನಗದು ಖುಷಿಯಾಯಿತು. ಪುಸ್ತಕ ಆಯ್ತಲ್ಲ, ಇನ್ನೂ ಖುಷಿಯಾಯಿತು. ಆ್ಯಕ್ಚುಲಿ ಮೈಸೂರು ವಿಜಯಲಕ್ಷ್ಮಿ ಪ್ರಕಾಶನದ ಅವರು ಅದನ್ನು ಪ್ರಕಟ ಮಾಡಿದ್ದಾರೆ ಕಳೆದ ವರ್ಷ, ಅಂದರೆ 2024 ಡಿಸೆಂಬರಲ್ಲಿ, ಅಂದರೆ ಈಗ ಒಂದು 6 ತಿಂಗಳ ಹಿಂದೆ ರಿಲೀಸ್ ಆಗಿದೆ. ಪುಸ್ತಕಗಳು ಸುಮಾರು ಎಲ್ಲ ಸೇಲ್ ಆಗಿದೆ ಅಂತಲೂ ಹೇಳ್ಬೋದು. ಖುಷಿ ಆಗ್ತಾ ಇದೆ. ಮತ್ತು ಇನ್ನೊಂದೇನು ಅಂದರೆ, ನೀವು ಕೇಳಿದ್ರಿ ಅದರಲ್ಲಿ ಯಾವ ಭಾಗ ಹೆಚ್ಚು ಫೇಮಸ್ ಆಗಿದೆ ಅಂದರೆ ಈ ಕಾದಂಬರಿಯಲ್ಲಿ. ಅಂದರೆ ಈಗ ಅದು ಆ್ಯಕ್ಚುಲಿ ಅದರಲ್ಲಿ 2 ಕಾದಂಬರಿ ಇದೆ. ಅಥರ್ವಣ ಅಂತ ಮೇನು ಹೆಡ್ಡಿಂಗನ್ನು ಹೆಸರು ಕೊಟ್ಟಿದ್ದೀನಿ. ಅಥರ್ವಣ ಅನ್ನುವಂಥ ಒಂದು ಕಾದಂಬರಿ, ಮತ್ತೊಂದು ಅಸಂಭವ ಅಂತ ಮತ್ತೊಂದು ಕಾದಂಬರಿ. ಅದು ಒಂದೇ ಬುಕ್ಕಲ್ಲೇ ಇದೆ. ಅದರಲ್ಲಿ ನಿಜವಾಗಿ ಹೆಚ್ಚಿನ ಒಂದು ಇದನ್ನು ತಗೊಂಡಿದ್ದು ಅಸಂಭವ ಅನ್ನುವಂಥ ಒಂದು ಕಾದಂಬರಿ ಹೆಚ್ಚು ಜನಮನ್ನಣೆ ಮತ್ತು ಹೆಚ್ಚಿನ ಒಂದು ಜನಪ್ರಿಯತೆಯನ್ನು ಕಳಿಸ್ತು ಅಂತ ಹೇಳ್ಬೋದು. ಹೇಗೆ ಹೇಳ್ತಾ ಇದ್ದೀನಿ ಅಂದರೆ, 2 ಕಾದಂಬರಿಗಳು ಒಂದು ಹೆಣ್ಣಿನ ಮೇಲೆ ನಡೆಯುವಂತಹ ಒಂದು ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯವನ್ನು ಇಟ್ಟುಕೊಂಡು, ಮೊದಲನೇದಾಗಿ ಒಬ್ಬಳು ವೇಶ್ಯೆಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ಈ ಬಲವಂತದ ಒಂದು ಮದುವೆಯಿಂದಾಗಿ ಆಗುವಂತಹ ತೊಂದರೆಗಳು, ಸಮಸ್ಯೆಗಳು, ಹೆಣ್ಣು ಅನುಭವಿಸುವಂಥ ಕಷ್ಟ, ನೋವು, ಇವನ್ನೆಲ್ಲವನ್ನು ನಾನು ಅಸಂಭವ ಅನ್ನುವಂಥ ಕಾದಂಬರಿಯಲ್ಲಿ ಇದು ಮಾಡಿದ್ದೀನಿ. ಆ ಕಾದಂಬರಿ ಮೊದಲನೇದಾಗಿ ನಾನು ಪುಸ್ತಕ ಪ್ರಕಟ ಆಗೋಕ್ಕಿಂತ ಮುಂಚೆ ನಾನು ಏನು ಮಾಡ್ತಿದ್ದೆ ಅಂದರೆ, ಈ ವಾಟ್ಸಪ್ಪಲ್ಲಿ ಗ್ರೂಪ್ಗಳಲ್ಲಿ ಕೆಲವು ಬ್ರಾಡ್ಕಾಸ್ಟ್ ಮೆಸೇಜ್ಗಳನ್ನು ಮಾಡಿಕೊಂಡು ಅಲ್ಲಿ ಹಾಕ್ತಿದ್ದೆ. ಅದನ್ನು ಸುಮಾರು ಜನಕ್ಕೆ ಹೋಗ್ತಿತ್ತು, 200 ಜನರ ಲೆಕ್ಕ ಅದು ಆ ಕಾದಂಬರಿ ಎಲ್ಲರಿಗೂ ಹೋಗ್ತಿತ್ತು. ಪ್ರತಿದಿನ ಒಂದೊಂದು ಕಂತುಗಳನ್ನು ನಾನು ಹಾಕ್ತಾ ಬರ್ತಾಯಿದ್ದೆ. ಸೊ ಆ ಸಂದರ್ಭದಲ್ಲಿ ತುಂಬ ನನಗೆ ಯಾವಾಗ ಈ ವಿಜಯಲಕ್ಷ್ಮಿ ಪ್ರಕಾಶನದವರು ನಮಗೆ ಕಾಂಟ್ಯಾಕ್ಟ್ ಆಯಿತೋ, ಅಥವಾ ಅವರು ಪುಸ್ತಕವನ್ನು ಮಾಡೋಣ ಚೆನ್ನಾಗಿದೆ ಅಂತ ಹೇಳಿದಾಗ ನಾನೇನು ಮಾಡಿದೆ, ಒಂದಷ್ಟು ಕಂತುಗಳನ್ನು ಅವರಿಗೆ ಕಳಿಸಿದ್ದೆ. ಆಮೇಲೆ ಸ್ಟಾಪ್ ಮಾಡಿಬಿಟ್ಟೆ. ಆ ಸಂದರ್ಭದಲ್ಲಿ ಎಲ್ಲರೂ ಕಳಿಸ್ತಾ ಇಲ್ಲರು, ಕಳಿಸೋ ಮುಂದೆ ಏನಾಯಿತು ಕೇಳು ಮುಂದೆ ನಮಗೆ ಕ್ಯೂರಿಯಾಸಿಟಿ ಇದೆ, ತುಂಬ ಚೆನ್ನಾಗಿ ಬರ್ತಾ ಇದೆ, ತುಂಬ ಒಳ್ಳೆಯ ವಿಷಯಗಳಿತ್ತು, ಕಳಿಸು ಅಂತ ಅನ್ನುವಂಥ ಒಂದು ಒತ್ತಾಯ ಬರೋಕ್ಕೆ ಸ್ಟಾರ್ಟ್ ಆಯಿತು ನನಗೆ ಮೆಸೇಜ್ಗಳು. ಆವಾಗಲೇ ಗೊತ್ತಾಗಿದ್ದು, ಓಹೋ ನನ್ನ ಕಾದಂಬರಿಯನ್ನು ಇಷ್ಟೊಂದು ಜನ ಓದ್ತಾ ಇದ್ದಾರೆ, ಇಷ್ಟೊಂದು ಜನ ಇಷ್ಟಪಟ್ಟಿದ್ದಾರೆ ಅಂತ ನನಗೆ ಆವಾಗಲೇ ಗೊತ್ತಿರಲಿಲ್ಲ. ಓದ್ತಿದ್ರು, ಸುಮ್ಮನೆ ಏನು ಹೇಳ್ತಾ ಇರಲಿಲ್ಲ, ಚೆನ್ನಾಗಿದೆ ಅಂತ ಅಷ್ಟು ಆಗ್ತಿದ್ರು. ಬಟ್ ಯಾವಾಗ ನಾನು ಕಳಿಸೋದು ನಿಲ್ಲಿಸಿದ್ನಲ್ಲ, ಆವಾಗ ಇನ್ನೂ ಜಾಸ್ತಿ ಬೇಡಿಕೆ ಬರೋದಕ್ಕೆ ಶುರುವಾಯಿತು. ಆವಾಗ ನಾನು ಹೇಳಿದೆ, ಪುಸ್ತಕ ಆಗ್ತಾಯಿದೆ, ಪುಸ್ತಕ ಆದಮೇಲೆ ನಿಮಗೆ ಪುಸ್ತಕನೇ ಕೊಡ್ತೀನಿ ಅಂತ. ಸೊ ಆವಾಗ ಹಾಗಾದಮೇಲೆ ಪುಸ್ತಕಗಳಾಯಿತು, ಪುಸ್ತಕವನ್ನು ಸೇಲ್ ಆಯಿತು, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಿಜವಾಗೂ 2 ಕಾದಂಬರಿಗಳಿಗೂ ಒಳ್ಳೆಯದು ಬಂದಿದೆ. ಆದರೆ ಅದರಲ್ಲೂ ಹೆಚ್ಚಿನ ಒಂದು ಅಸಂಭವ ಅನ್ನುವಂಥ ಕಾದಂಬರಿಗೆ ಬಂತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿಯಾಗ್ತಾಯಿದೆ. ಪುಸ್ತಕ ಈಗಲೂ ಇದೆ. ಕೆಲವಷ್ಟು ಪುಸ್ತಕ ಬೇಕು ಅನ್ನುವಂಥವರು ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಪುಸ್ತಕವನ್ನು ಕಳಿಸ್ಕೊಡ್ತೇನೆ, ಓದಿ ಪ್ರೋತ್ಸಾಹ ಕೊಡಿ, ತಪ್ಪಿದ್ರೂ ಹೇಳಿ, ಏನೂ ತೊಂದರೆ ಇಲ್ಲ ಅನ್ನೋದು ನನ್ನ ವಿನಂತಿ. ನಿಮಗೆ ನೀವು ಸಾಧಕ ಅಂತ ಅನಿಸುತ್ತೆ ಅಂದ್ರೆ ಯಾಕೆ? ಅನಿಸೋದಿಲ್ಲ ಅಂದ್ರೆ ಯಾಕೆ? ಸಾಧಕ ಅಂತ ಅನಿಸುತ್ತಾ ಅಂತ ಪ್ರಶ್ನೆಯನ್ನು ಕೇಳಿದ್ರೆ ಇದಕ್ಕೆ ಭಾರಿ ಕಷ್ಟ ಉತ್ತರ ಕೊಡುವಂಥದ್ದು. ಯಾಕೆಂದರೆ ನಾವು ಹೌದು ಅಂತ ಹೇಳಿದ್ರೆ ಜನಕ್ಕೆ ಏನು ಅನಿಸ್ಬೋದು, ಇವನಿಗೆ ಭಾಳ ಅಹಂಕಾರ, ಭಾಳ ಸೊಕ್ಕು, ಏನು ದೊಡ್ಡ ಸಾಧಕ, ಏನು ದೊಡ್ಡದು ಮಾಡ್ದ ಅಂತಲೂ ಅನಿಸ್ಬೋದು. ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ, ಅಲ್ಲ ಇವ್ಗೆ ಏನೂ ಇಲ್ಲ ಅಂದಮೇಲೆ ಇವಂದು ಯಾಕೆ ನಾನು ಮಾತು ಕೇಳಬೇಕು ಅನ್ನುವಂಥ ಒಂದು ಪ್ರಶ್ನೆಯೂ ಮನಸ್ಸಲ್ಲಿ ಮೂಡಬಹುದು. ಸೊ ಇದಕ್ಕೆ ಉತ್ತರ ನಾನು ಏನು ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ನಾವು ಸಾಧಕರು ಹೌದೋ ಅಲ್ಲೋ ಅನ್ನುವಂಥದ್ದನ್ನು ನಾವು ಹೇಳ್ಕೊಡುವಂಥದ್ದಲ್ಲ. ಯಾವತ್ತೂ ಆತ್ಮ ಪ್ರಶಂಸೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ನಮ್ಮನ್ನು ನಾವು ಹೊಗಳ್ಕೋಬಾರ್ದಂತೆ, ನಮ್ಮನ್ನು ಬೇರೆಯವ್ರು ಗುರುತಿಸಿ ನಮ್ಮನ್ನು ಹೊಗಳಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡೋದು ಏನು ಅಂದರೆ, ಓದುಗರು ಇದ್ದಾರೆ, ಪ್ರೇಕ್ಷಕರಿದ್ದಾರೆ, ನೋಡಿದವರಿದ್ದಾರೆ, ನನ್ನ ಬಗ್ಗೆ ತಿಳಿದವರಿದ್ದಾರೆ, ನನ್ನ ಬರಹಗಳನ್ನು ಓದೋರಿದ್ದಾರೆ, ನನ್ನ ಬರವಣಿಗೆಯನ್ನು ನೋಡಿದವರಿದ್ದಾರೆ. ಇದಕ್ಕೆ ಅವರೇ ಉತ್ತರ ಕೊಡಬೇಕಾಗತ್ತೆ. ನಾನು ಸಾಧಕನೋ ಅಥವಾ ದೊಡ್ಡ ಸಾಧಕ ಆಗ್ತೀನೋ ಬಿಡ್ತೀನೋ ಅದು ಅವರ ಒಂದು ಇದಕ್ಕೆ ಬಿಟ್ಟಿದ್ದು. ಆದರೆ ಒಂದು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಏನು ಅಂದರೆ, ಅದ್ರ ನಂತರ ಆ ಮಾತನ್ನು ಕೇಳಿಕೊಂಡು ನೀವು ನಾನು ಸಾಧಕ ಅಂತಲೂ ಗುರುತಿಸ್ಬೋದು, ಅಥವಾ ಅಲ್ಲ ಅಂತಲೂ ಇನ್ನೂ ಏನೋ ಮಾಡಬೇಕು, ಇನ್ನೂ ಹೆಚ್ಚಿಗೆ ಇದಾಗಬೇಕು ಅಂತಲೂ ಹೇಳ್ಬೋದು. ಅದು ನಿಮಗೆ ಇಷ್ಟಪಟ್ಟಿದ್ದು, ನಿಮ್ಮ ಒಂದು ಮನಸ್ಸಿನ ಒಂದಿದು ಏನಂದರೆ, ಒಬ್ಬ ಬರಹಗಾರ
ಏನು ಮಾಡಬೇಕಾಗತ್ತೆ ಅಂದರೆ, ಒಬ್ಬ ಬರೀತಾನೆ, ಅವನು ಒಂದು ಇದನ್ನೆಲ್ಲ ಬರೀತಾನೆ ಅಂದರೆ ಬರಹ ಇರ್ಬೋದು, ಅಥವಾ ಸಂಗೀತ ಇರ್ಬೋದು, ಅಥವಾ ಮತ್ತೆ ಏನೇ ಇರ್ಬೋದು. ಸಾಹಿತ್ಯ ಕ್ಷೇತ್ರಕ್ಕೆ ಹಾಗೂ ಓದುಗರಿಗೆ ಮುಂದೆ ನೀವು ಏನು ಕೊಡುಗೆ ನೀಡಬೇಕು ಅಂತ ಇದ್ದೀರಾ? ಅಂದ್ರೆ ಯಾವ ತರಹದ ಕೃತಿ ಬರೆಯಬೇಕು ಅಂತ ಇದ್ದೀರಾ? ನೋಡಿ, ನೀವು ನನ್ನ ಮನಸ್ಸನ್ನು ಓದಿ ಓದಿ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರೇನೋ ಅಂತ ಅನಿಸ್ತಾ ಇದೆ ನನಗೆ. ಯಾಕೆಂದರೆ ನನಗೆ ಏನು ಹೇಳಬೇಕು ಅಂತ ನಾನು ಅಂದ್ಕೊಂಡಿದ್ದೀನೋ ಅದನ್ನು ನೀವು ಈ ಪ್ರಶ್ನೆಗಳ ಮೂಲಕ ನೀವು ನನಗೆ ನೆನಪು ಮಾಡಿಕೊಡ್ತಾ ಇದ್ದೀರಿ. ತುಂಬ ಖುಷಿ ಆಗ್ತಾ ಇದೆ. ಹೌದು, ಮುಂದೆ ನಾನು ನೆಕ್ಸ್ಟು ಏನು ಕಾದಂಬರಿ ಬರೀತೀರಾ ಅಂತ ತುಂಬ ಜನ ಕೇಳಿದ್ರು. ನೆಕ್ಸ್ಟ್ ಬರೆಯೋ ಕಾದಂಬರಿ ಯಾವುದು, ನೆಕ್ಸ್ಟ್ ಯಾವ್ದು ಬರೀತೀರಾ, ಯಾವುದಿದೆ, ನೆಕ್ಸ್ಟ್ ನಿಮ್ಮದು ವಿಷಯಗಳೇನು ಅಂತ. ನಾನು ಅವಾಗಿನ್ನೂ ಸರಿಯಾಗಿ ಹೇಳಿರಲಿಲ್ಲ. ಕೆಲವರಿಗೆ ಹೇಳಿದ್ದೀನಿ, ಕೆಲವರಿಗೆ ಹೇಳಲಿಲ್ಲ. ಮುಖ್ಯವಾಗಿ ನನ್ನ ಒಂದು ತಲೆಯಲ್ಲಿ ಏನಿದೆ ಅಂದರೆ, ನೆಕ್ಸ್ಟ್ ಯಾವ ಥರ ಕೊಡುಗೆ ಕೊಡಬೇಕು ಒಂದು ಸಾಹಿತ್ಯ ಲೋಕಕ್ಕೆ ಮತ್ತು ಓದುಗರಿಗೆ, ಎರಡಕ್ಕೂ ಚೆನ್ನಾಗಾಗಬೇಕು. ಯಾಕೆಂದರೆ ಒಂದು ಕೊಟ್ಟ ಮೇಲೆ ಒಂದು ಅದ್ಭುತವಾದಂಥ ಕೃತಿ ಬರಬೇಕು. ಅದರಿಂದಾಗಿ ಒಂದು 4 ಜನರಿಗೆ ಒಂದು ಒಳ್ಳೆಯದಾಗಬೇಕು, ಮತ್ತು ಅವರು ಓದಿದ್ರಿಂದ ಅವ್ರಿಗೆ ಏನೋ ಒಂದು ಉಪಯೋಗ ಆಗಬೇಕು. ಇಲ್ಲಾಂದರೆ ಸುಮ್ಮನೆ ಏನೋ ಒಂದು ಬರೀತೀವಿ, ಏನೋ ಒಂದು ಮನಸ್ಸಿಗೆ ಬಂದು ಬರ್ಕೊಂಡು ಹೋಗ್ತೀವಿ ಅಂದರೆ ಅದು ಅಲ್ಲ. ಇದು ನಿಜವಾಗಿದೆ ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಇಲ್ಲಿ ಮುಖ್ಯವಾಗಿ ನಾನು ಮುಂದೆ ಬರಿಬೇಕಂತ ಇರುವಂಥದ್ದು ಏನು ಅಂದರೆ, ನನಗೆ ಸ್ವಲ್ಪ ಮಹಾಭಾರತ ಮತ್ತು ರಾಮಾಯಣ ನನಗೆ ತುಂಬ ಅಚ್ಚುಮೆಚ್ಚಿನ ಕೃತಿ ಅಂತ ಹೇಳ್ಬೋದು ನನಗೆ. ಯಾಕೆಂದರೆ ನಾನು ಪದೇ ಪದೇ ಅದ್ರ ಬಗ್ಗೆ ಓದ್ತೀನಿ, ಕೇಳ್ತೀನಿ, ತಿಳ್ಕೊತಾ ಇರ್ತೀನಿ. ತಿಳ್ಕೊಂಡಷ್ಟು ಕಡಿಮೆ ಅನಿಸುತ್ತೆ. ಯಾಕೆಂದರೆ ಅದರಲ್ಲಿ ಮಹಾಭಾರತದಲ್ಲಿ ಇಲ್ಲದಿರುವಂಥ ವಿಷಯಗಳೇ ಇಲ್ಲ. ಸೊ ಅದನ್ನೇ ಆಧಾರವಾಗಿ ಇಟ್ಟುಕೊಂಡು ನಾನು ಕೆಲವು ಪಾತ್ರಗಳ ಬಗ್ಗೆ ಚಿತ್ರಿಸಿದ್ದೀನಿ. ಭೀಷ್ಮರ ಬಗ್ಗೆ ಇರ್ಬೋದು, ಭಾನುಮತಿ ಬಗ್ಗೆ ಇರ್ಬೋದು, ಕುಂತಿ ಬಗ್ಗೆ ಇರ್ಬೋದು, ಈ ಥರ ಅವ್ರ ಬಗ್ಗೆ ಎಲ್ಲ ನಾನು ಬರೆದಿದ್ದೀನಿ. ಈಗ ನೆಕ್ಸ್ಟು ರಾಮಾಯಣದ್ದು ಕೆಲವೊಂದು ವಿಷಯಗಳು, ಮಂಡೋದರಿ ಬಗ್ಗೆ, ಈಗ ಊರ್ಮಿಳೆಯ ಬಗ್ಗೆ, ಈ ಥರದ್ದೆಲ್ಲ ಬರೆದಿದ್ದೀನಿ. ಸೊ ಈಗ ಇದು ಕೆಲವೆಲ್ಲ ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ. ಇದರಲ್ಲಿ ಕರ್ಮವೀರದಲ್ಲಿ, ಜನಮಾಧ್ಯಮದಲ್ಲಿ, ಇದರಲ್ಲೆಲ್ಲ ಬಂದಿದೆ. ಸೊ ಈ ಒಂದು ಆಧಾರ ಇಟ್ಕೊಂಡು ಬರಿತಾ ನನಗೇನು ಅನ್ನಿಸ್ತು ಅಂದರೆ, ಈ ಮಹಾಭಾರತವನ್ನೇ ಆಧಾರವಾಗಿ ಇಟ್ಟುಕೊಂಡು, ಈ ಕಥೆಯ ಸಾರಾಂಶವನ್ನೇ ಇಟ್ಟುಕೊಂಡು, ಯಾಕೆಂದರೆ ಈಗಿನ ಇದರಲ್ಲಿ ಟ್ರೆಂಡಲ್ಲಿ ಹೆಚ್ಚಿನ ಜನ ಇದನ್ನೆಲ್ಲ ಓದೋಕ್ಕೆ ಪುರ್ಸತ್ತಿಲ್ಲ. ಅದು ಏನು ಓದ್ತೀರಾ, ಅದರಲ್ಲಿ ಏನಿದೆ, ಅದರಿಂದ ನಮಗೇನು ಉಪಯೋಗ, ಈ ಥರ ಮಾತಾಡುವಂಥವ್ರು ಇದ್ದಾರೆ. ಆದರೆ ನಿಜವಾಗಿ ಹೇಳಬೇಕು ಅಂದರೆ ಅದರಲ್ಲಿ ನಮಗೆ ಜೀವನಕ್ಕೆ ಬೇಕಾದಂತಹ ಸ್ವಾರಸ್ಯ ಅಷ್ಟು ಇದೆ. ನಿಮ್ಮ ಸಮಸ್ಯೆಯನ್ನು ಸಾಲ್ವ್ ಮಾಡೋದಕ್ಕೆ ಸಮಸ್ಯೆಯನ್ನು ಹೇಗೆ ಸಾಲ್ವ್ ಮಾಡ್ಕೋಬೇಕು, ನಾವು ಹೇಗಿರಬೇಕು ಅನ್ನುವಂಥದ್ದು ಎಲ್ಲ ವಿಷಯಗಳು ಅದರಲ್ಲಿ ಅಡಕವಾಗಿದೆ. ಸೈಕಾಲಜಿನೂ ಇದೆ, ಅದರಲ್ಲಿ ತುಂಬ ವಿಷಯಗಳಿದೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಅಷ್ಟೇ. ಬಟ್ ಅದನ್ನ ಅರ್ಥ ಮಾಡ್ಕೊಳ್ಳುವಷ್ಟು ಪೇಷನ್ಸ್ ಈಗಿನವ್ರಿಗೆ ಯಾರಿಗೂ ಇಲ್ಲ. ಸೊ ಹಾಗಾಗಿ ನನಗೇನು ಅಂದ್ಕೊಂಡೆ ಅಂದರೆ, ನನಗೊಂದು ವಿಷಯ ಆವಾಗೇ ತಲೆಯಲ್ಲಿ ಹೊಡೆದಿದ್ದೇನು ಅಂದರೆ, ನಾನು ಇದನ್ನೇ ಆಧಾರವಾಗಿ ಇಟ್ಟುಕೊಂಡು ನನ್ನ ಒಂದು ರೀತಿಯಲ್ಲಿ ಜನರಿಗೆ ಮತ್ತು ಅದರಲ್ಲಿ ಯೂತ್ಸಿಗೆ, ಟೀನೇಜರ್ಸಿಗೆ ಎಲ್ರಿಗೂ ಉಪಯೋಗ ಆಗುವ ಹಾಗೆ, ಎಲ್ರಿಗೂ ಅರ್ಥ ಆಗುವ ಹಾಗೆ, ಎಲ್ರಿಗೂ ಆಸಕ್ತಿ ಬರೋ ಥರದಲ್ಲಿ ಏನಾದರೂ ಒಂದು ಕಾದಂಬರಿಯನ್ನು ರೆಡಿ ಮಾಡಬೇಕು ಅಂತ. ಅದರಲ್ಲಿ ಎಲ್ಲದೂ ಇರಬೇಕು. ಅಂದರೆ ಈ ಮಹಾಭಾರತ ಏನು ಸ್ವಾರಸ್ಯವನ್ನು ಹೇಳ್ತಾ ಇದೆಯೋ ಅದನ್ನು ಒಂದು ಸರಳವಾಗಿ ನನ್ನ ಒಂದು ಇದರಲ್ಲಿ ಒಂದು ಕಾಲ್ಪನಿಕ ಕಥೆಯ ಮೂಲಕ ಅದನ್ನು ಓದುಗರಿಗೆ ಕೊಡಬೇಕು ಅನ್ನುವಂಥ ವಿಚಾರ ಇದೆ. ಅದರ ಬಗ್ಗೆ ಇನ್ನೂ ವಿಚಾರ ಮಾಡ್ತಾ ಇದ್ದೀನಿ, ಹೇಗೆ ಬರೀಬೇಕು, ಹೇಗೆ ಬರೀಬಹುದು. ಯಾಕೆಂದರೆ ಅದು ಎಲ್ಲರಿಗೂ ಇಷ್ಟ ಆಗಬೇಕು ಮತ್ತು ಅದು ಉಪಯೋಗ ಆಗಬೇಕಲ್ಲ. ಅದಕ್ಕಾಗಿ ನಾನು ಅದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಹಾರೈಕೆಗಳಿದ್ದರೆ ಖಂಡಿತವಾಗಿ ನಾನು ಅದನ್ನು ಯಶಸ್ವಿಯಾಗಿ ಬರಿತೀನಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ದೊಡ್ಡ ದೊಡ್ಡ ಸಾಹಿತಿಗಳಲ್ಲಿ ನಿಮಗೆ ಯಾರು ಪ್ರೇರಣೆ? ನಿಮ್ಮ ಬರವಣಿಗೆಯ ಅಭಿವೃದ್ಧಿಗೆ ಯಾರು ಸಹಕಾರಿ? ನೀವು ಅವರ ಬರವಣಿಗೆಯಲ್ಲಿ ಏನನ್ನ ನೋಡ್ತೀರಾ? ನಾನು ಆಗಲೇ ಹೇಳಿದೆ, ದೊಡ್ಡ ಸಾಹಿತಿಗಳಲ್ಲಿ ನಿಮಗೆ ಯಾರು ಪ್ರೇರಣೆ ಅಂತ ಕೇಳಿದಾಗ ನನಗೆ ನಿಜಕ್ಕೂ ಪ್ರೇರಣೆ ಮುಖ್ಯವಾಗಿ ನನಗೆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಪ್ರೇರಣೆ ಆಗಿದ್ದು ಜಯಂತಿ ಕಾಯ್ಕಿಣಿಯವರಾದರೆ, ಮುಂದೆ ಬರವಣಿಗೆ ಕಿಚ್ಚನ್ನು ಹರಿಸಿದ್ದು ಎಂಡಮುರಿ ವೀರೇಂದ್ರನಾಥ್ ಅವರು. ಅವರ ಬರಹಗಳು, ಎಂಡಮುರಿ ವೀರೇಂದ್ರನಾಥ್ ಅವರ ಬರಹಗಳು ನನಗೆ ತುಂಬ ಪ್ರೇರಣೆಯನ್ನು ಕೊಡ್ತಾ, ಇವತ್ತಿಗೂ ಕೊಡ್ತಾ ಇದೆ, ಅವತ್ತಿಗೂ ಕೊಟ್ಟಿತ್ತು. ಇನ್ನು ಅದು ಬಿಟ್ಟರೆ ನಮಗೆ SL ಭೈರಪ್ಪ ಅವ್ರದ್ದು ಈಗ ತುಂಬ ಹೊಸ ರೀತಿಯಲ್ಲಿ ನನಗೆ ಇಷ್ಟ ಆಗ್ತಾ ಇದೆ. ಅವರ ಕಾದಂಬರಿಗಳನ್ನು ತುಂಬ ಓದಿದ್ದೀನಿ. ಸೊ ಹಾಗೇ ರವಿ ಬೆಳಗೆರೆಯವರು, ಅದನ್ನು ಬಿಟ್ಟರೆ ಬೀಚಿಯವರು, ಇವ್ರದ್ದೆಲ್ಲರ ಒಂದು ಬರಹಗಳು ನನಗೆ ಬರವಣಿಗೆಗೆ ಪ್ರೇರಣೆ. ಈ ಸಾಹಿತಿಗಳೆಲ್ಲ, ಇವರ ಸಾಹಿತ್ಯಗಳು ಪ್ರೇರಣೆ. ಸಾಕಷ್ಟು ವಿಷಯಗಳನ್ನು ನನಗೆ ತಿಳಿಸ್ಕೊಟ್ಟಿದೆ ಇವರ ಒಂದು ಎಲ್ಲ ಬರಹಗಳು. ಎಲ್ಲ ಸಾಹಿತಿಗಳಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಯಾಕೆಂದರೆ ಅಷ್ಟು ಒಳ್ಳೆಯ ಸಾಹಿತ್ಯ ಲೋಕಕ್ಕೆ ಕೊಟ್ಟಿದ್ದೀರಿ. ನಮ್ಮಂತಹ ಈಗ ಬೆಳೀತಾ ಇರುವಂಥ ಸಣ್ಣ ಚಿಗುರಿಗೂ ಸಹಿತ ಒಂದು ಹೊಸ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಸೊ ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ನಾನು ಇತ್ತೀಚೆಗೆ ಓದಿರುವಂತಹ ನನಗೆ ಇಷ್ಟವಾದ ಪುಸ್ತಕ ಅಂದರೆ ಅಥರ್ವಣ ಅನ್ನುವ ಕಾದಂಬರಿ. ಇದು ಉದಯೋನ್ಮುಖ ಬರಹಗಾರರಾದಂತಹ ಮನು ವೈದ್ಯ ಅವರು ಬರೆದಿರುವಂತಹ ಕಾದಂಬರಿ. ಇದರಲ್ಲಿ 2 ಕಾದಂಬರಿ ಇದೆ. ನನಗೆ ತುಂಬ ಇಷ್ಟ ಆಯಿತು ಈ ಕಾದಂಬರಿ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಕೊಂಡು ಓದಿ
ಅಂತ ನಾನು ಹೇಳ್ತೇನೆ. ಈ ಕಾದಂಬರಿಯಲ್ಲಿ ಹೆಣ್ಣು ಮಕ್ಕಳ ಸಮಸ್ಯೆ, ಅವ್ರ ಸಮಸ್ಯೆಗೆ ಸಿಲುಕಿ ಆಮೇಲೆ ಯಾವ ರೀತಿ ಅದರಿಂದ ಹೊರಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ತುಂಬ ಅರ್ಥಪೂರ್ಣವಾಗಿ ಬರೆದಿದ್ದಾರೆ. ಈಗಿನ ಸಮಾಜದ ಹೆಣ್ಣು ಮಕ್ಕಳು ಈ ಕಾದಂಬರಿಯನ್ನು ಇಷ್ಟಪಟ್ಟು ಓದಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಪುಸ್ತಕ ಚೆನ್ನಾಗಿದೆ, ನಾನು ಓದ್ತಾ ಇದ್ದೀನಿ, ನೀವು ತಗೊಂಡು ಓದಿ, ಭಾಳ ಚೆನ್ನಾಗಿದೆ ಪುಸ್ತಕ. ತುಂಬ ತುಂಬ ಧನ್ಯವಾದಗಳು ಚಂದ್ರು ಅವರೇ. ನನಗೆ ಒಂದು ನನ್ನ ಮನದಾಳದ ಮಾತುಗಳನ್ನು ಹೇಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಇದನ್ನು ಒಂದು ಸಂದರ್ಶನ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮನದಾಳದ ಮಾತನ್ನು ಹೇಳೋದಕ್ಕೆ, ನಿಮ್ಮ ಜೊತೆ ಡಿಸ್ಕಷನ್ ಮಾಡೋದಕ್ಕೆ, ಹಾಗೆ ನಮ್ಮ ಪ್ರೇಕ್ಷಕರಿಗೆ, ಓದುಗರಿಗೆ, ಇವರಿಗೆಲ್ಲ ತಿಳಿಸ್ಕೊಡೋದಕ್ಕೆ ಒಂದು ವೇದಿಕೆ ಇದು. ಇಂಥ ಒಂದು ವೇದಿಕೆಯನ್ನು ನೀವು ಒದಗಿಸ್ಕೊಟ್ಟಿದ್ದೀರಿ. ನಿಮ್ಮ ಈ ಮಿಸ್ಟರ್ ಸೂಪರ್ ಪ್ಲಸ್ ಚಾನಲ್ ನಮಗೆ ಒದಗಿಸ್ಕೊಟ್ಟಿದೆ. ತುಂಬ ತುಂಬ ಧನ್ಯವಾದ. ನಿಮಗೂ ಅಷ್ಟೇ, ನಿಮ್ಮ ಚಾನಲ್ಗೂ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ವಾಮಿ, ನಾವಿರೋದೇ ಹೀಗೆ.